ಎಲ್ಲ ಮನ್ಸಲ್ಲಿ ಇತ್ತು ಕೊಡ್ತಾರೆ ಅಂತ, ಬಟ್ ಕೊಟ್ಟಿಲ್ಲ. ಇದು ಸರ್ ಇದು ಆಸೆ ಯಾರಿಗಿರಲ್ಲ ಸರ್, ಆಸೆ ಇರುತ್ತೆ. 2 ನಿಮಿಷ ಕೆದಕ್ಬೇಕು, ಎಲ್ಲ ಬರುತ್ತೆ ಸರ್. ಸಲಗದಲ್ಲಿ ನನ್ನ ಜೊತೆ ಇದ್ರಿ ನೀವು. ಹೌದು ಸರ್. ಈಗ ನಾನು ಮಾತಾಡ್ತಿದ್ದೆ ಅಂತ ಧೈರ್ಯವಾಗಿ ಮಾತಾಡ್ತಿದ್ದೀರಾ, ಧೈರ್ಯವಾಗಿ ಮಾತಾಡಿ. ಇದ್ರಲ್ಲಿ ಹೆಂಗ್ ಮಾಡ್ತಿದ್ದೀರಿ? ನಾನು ತುಂಬಾ ಸೈಕಲ್ ಹೊಡೆದಿದ್ದೀನಿ, ನನ್ನಷ್ಟು ಯಾರು ಹೊಡೆದಿಲ್ಲ ಅಂತ. ಏನ್ ನೀವು ಪರ್ಸನಲ್ ಕೇಳಿಲ್ಲ ಕಣೋ ಮೂವಿದು. ನಿಮ್ಮ ಫ್ರೆಂಡ್ಸ್ ನೀವು ನೆನೆಸ್ಕೋತೀರಾ, ನಿಮ್ಮ ಡೌನು ನೆನೆಸ್ಕೋತೀರಾ? ತುಂಬಾ ಚೆನ್ನಾಗಿ ನೆಗೆಟಿವ್, ಅದ್ರಲ್ಲಿ ನೆಗೆಟಿವ್ ಇತ್ತು, ಇದ್ರಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಸರ್. ಅದಿಲ್ಲದೆ ಆ ಘಟ್ಟನ್ನ ತಲುಪದೆ ಬರಕ್ಕಾಗತ್ತಾ ಸರ್? ಇಲ್ಲ. ಏನೋ ಒಂದ್ ಸ್ವಲ್ಪ ಬಿಟ್ಕೊಡು. ಇಲ್ಲಿ ಪೇಮೆಂಟ್ ಇಲ್ಲಲ್ಲ. ಪೇಮೆಂಟ್ ಇಲ್ಲ. ಹೌದು, ಹಂಗೆ. ಓಕೆ. ಒಂದು ಸೀನ್ ಇದೆ, ಗಂಟೆ ಹೊಡೆಯೋ ಸೀನ್ ಇದೆ. ಸಲಗದಲ್ಲಿ ಇವರಿಬ್ಬರು ಕಾಂಬಿನೇಷನ್ ತುಂಬಾ ಅದ್ಭುತವಾಗಿ ವರ್ಕ್ ಆಗಿತ್ತು. ಒಬ್ರೊಬ್ರಿಗೆ ಬೈಕ್ ಕೊಂಡು ಒಂದ್ ಮನೇಲಿ ಮದುವೆ ಫಂಕ್ಷನ್ ಇದ್ರೆ ಏನೇ ಕಟ್ಬೇಕು, ಇಳಿಬೇಕೆಲ್ಲ ಏನ್ ಮೈ ಮೇಲೆ ಹೇಳ್ಕೊಂಡ್ ಮಾಡ್ತೀವಲ್ಲ, ನಮ್ಮ ಮನೆ ಮದುವೆ ಅಂತ ಹೇಳ್ಬಿಟ್ಟು ಆ ತರ ಕೆಲಸ ಮಾಡಿದಾರೆ. ಅಯ್ಯೋ, ಈಗ ರಾಮ ನೋಡಿದಾಗ ನಿಮ್ಗೆ ಏನ್ ಅನ್ಸ್ಬಿಡ್ತು? ಆ ಕಲ್ಲು, ಆ ಕ್ಯಾರೆಕ್ಟರ್ಗಳು, ಆ ಜೀಪು, ಒಂದು ಹೊಸ ಪ್ರಪಂಚ ನೋಡ್ದಂಗ ಆಗಿಬಿಡ್ತು. ಅದಕ್ಕೆ ನಮ್ಗೆ ಕನೆಕ್ಟ್ ಆಗಿದೆ ಅದು. ನಾನು ಖುಷಿ ಸರ್, ನನಗೆ ಸಲಗಾದಲ್ಲಿ ತುಂಬಾ ಇಷ್ಟ ಆಗಿದೆ ಸರ್. ಎಲ್ಲ ನೊಂದ ಜೀವಗಳು ಸರ್, ಬಿಟ್ಬಿಡಿ. ಇದು ಮನೆ ಸಿಗೋದು ದುಡ್ಡಿದ್ರೆ ಒಂದು ಮೂವಿ ಮಾಡ್ಬೋದು ಅಷ್ಟೇ, ಟ್ಯಾಲೆಂಟ್ ಇಲ್ಲ ಅಂದ್ರೆ ಮೇಲಕ್ಕೆ ಬರಕ್ಕಾಗಲ್ಲ. ಸಿನಿಮಾ ತುಂಬಾ ಹುಚ್ಚು ಸರ್ ಅವ್ರಿಗೆ. ಸಿನಿಮಾದು ಬೆಳಿಗ್ಗೆಲ್ಲ ಆಟೋ ಓಡಿಸ್ಕೊಂಡು ಇದ್ರ ಕನ್ಸ್ ಕಾಣ್ತಾ ಇರ್ತಾರೆ. ಅದು ಬೇರೆ ಟೆಕ್ನಿಕಲ್ ಪಾಯಿಂಟ್. ಅದು ಇನ್ನು ಹಂಗೆ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಓದೋರ್ದೆಲ್ಲ ನಂಗೆ ಮತ್ತೆ ನಾಳೆ ಕಮೆಂಟ್ ಬರುತ್ತೆ ಕೆಳಗಡೆ. ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ. ಹಾಯ್, ಹಲೋ, ನಮಸ್ತೆ. ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ತಂಡ ಜೊತೆಗಿದೆ. ಆರ್ಟಿಸ್ಟ್ಗಳಿದ್ದಾರೆ. ಇದರಲ್ಲಿ ಯಾರು ಆರ್ಟಿಸ್ಟು, ಯಾರು ಟೆಕ್ನಿಷಿಯನ್ಸ್ ಅಂತ ಅವ್ರವ್ರನ್ನೇ ಕೇಳೋಣ, ಒಂದಷ್ಟು ಮಾತುಕತೆ ಮಾಡೋಣ, ಒಂದಷ್ಟು ಅಳತೆ ಮಾಡೋಣ ಅಂತ. ಎಸ್, ವೆಲ್ಕಮ್ ಟು ದ ಶೋ ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೂಪರ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಿ ಸರ್. ನೀವು ಮೈಕ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ನನ್ನ ಹತ್ರ ಸೌಂಡ್ ಇಲ್ಲ, ನಿಮ್ಮ ಹತ್ರ ಸೌಂಡ್ ಇದೆ ಅಂತ ಗೊತ್ತಾಯ್ತು, ನಮ್ಮ ಹತ್ರ ಸೌಂಡ್ ಇಲ್ಲ. ಸೊ ನೀವು ಸೌಂಡ್ ಕೊಡಿ ಈಗ. ಸರ್ ಅಷ್ಟೊಂದು ಪರ್ಮಿಷನ್ ಕೊಡಬೇಡಿ, ಭಯಂಕರ ಸೌಂಡ್ ಇದೆ ಇವ್ರ ಹತ್ರ. ಸರ್ ಅವ್ರನ್ನ ಮಾತಾಡ್ಸೋಣ, ನಿಮ್ಮನ್ನ ಮಾತಾಡ್ಸೋಣ ಸರ್? ಫಸ್ಟ್ ಅವ್ರನ್ನ ಮಾತಾಡ್ಸೋಣ ಸರ್. ಹೌದು, ಹೇಳಿ ಸರ್. ಜೋರಾಗಿ ಮಾಡ್ಬೇಕು, ಸೌಂಡ್ ಕೊಡ್ಬೇಕು ನೀವು ಈಗ. ನಮಸ್ತೆ ಸರ್. ನಮಸ್ತೆ. ಹೇಳು, ನಿನ್ನ ಹೆಸರು ಹೇಳು. ವಿಜಯ್ ಕುಮಾರ್ ಸರ್ ನನ್ನ ಹೆಸರು. ಏನ್ ಪಾತ್ರ ಮಾಡಿದ್ಯಾ ಇದ್ರಲ್ಲಿ? ನಾನು ಹೀರೋ ಫ್ರೆಂಡ್ ಪಾತ್ರ ಮಾಡಿದ್ದೀನಿ ಸರ್. ಓಕೆ. ಏನು ಮುಂಚೆ ಫಸ್ಟ್ ಟೈಮ್ ಮಾಡ್ತಿರೋದು ಆಕ್ಟಿಂಗ್? ಇಲ್ಲ ಸರ್, ಇದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಮಹೇಶ್ ಬಾಬು ಡೈರೆಕ್ಷನ್ ಅಲ್ಲಿ ಅಪರೂಪ ಅಂತ ಸಿನಿಮಾ ಮಾಡಿದ್ದೆ. ಮಹೇಶ್ ಬಾಬು ಜೊತೆ. ಹೌದು. 2ನೇ ಸಿನಿಮಾ ಅಭಿಯಾನ ಜೊತೆ ಸೋಮ ಸೌಂಡ್ ಇಂಜಿನಿಯರ್ ಸಿನಿಮಾ ಮಾಡ್ತಾ ಇದ್ದೀನಿ. ಅದರಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಟ್ರೈಲರ್ ಟೀಸರ್ ಅಲ್ಲಿ ಕಾಣಿಸ್ತಾ ಇದೆ. ಹೌದು ಸರ್, ಹೌದು. ತುಂಬಾ ರೆಕಗ್ನೈಸ್ ಚೆನ್ನಾಗಿ ಬರ್ತಿದೆ. ನೋಡ್ಬೇಕು ಸರ್, ಮಾರ್ಚ್ 15ಗೆ ಅದ್ಭುತ ಮಾಡ್ತೀವಿ, ಆಗ್ಬೇಕು. ಕರ್ನಾಟಕ ಫುಲ್ ಅದ್ಭುತ ಆಗುತ್ತೆ. ಫಸ್ಟ್ ಇವ್ರನ್ನೇ ಮಾತಾಡ್ಸಿದೀವಿ, ಖುಷಿಯಾಗಿ ನೋಡ್ಬೇಕು. ಎಸ್ ಸರ್, ನೀವು ಹೇಳ್ಬಿಡಿ. ಸರ್ ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತ. ಸ್ಕ್ರೀನ್ ನೇಮ್ ಬಂದು ಲೋಕೇಶ್ ಕೋಗಿಲೆ ಅಂತ. ಹೌದು, ಲೋಕೇಶ್ ಕೋಗಿಲೆ ಅಂತ. ಸೊ ಸುಮಾರು ಒಂದು 8 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು. 8-9 ವರ್ಷ. ಸೀನಿಯರ್ ಅಂತ ಏನಿಲ್ಲ ಸರ್, ರೆಕಗ್ನೈಸ್ ಪಾತ್ರಗಳು ಯಾವುದೋ ಸಣ್ಣ ಪುಟ್ಟ ಮಾಡ್ತಿದ್ವಿ. ಸೊ ಅಭಿಯಣ್ಣನ ಪರಿಚಯ ತುಂಬ ವರ್ಷಗಳಿಂದ, ಒಂದು 4-5 ವರ್ಷದಿಂದ ಇತ್ತು. ಅಭಿಯಣ್ಣಗೆ ಹೇಳ್ಕೊತಾ ಬರ್ತಿದ್ದೆ, ಅಣ್ಣ ನನಗೆ ಒಂದು ಪಾತ್ರ ಮಾಡಿಕೊಡಿ ನಿಮ್ಮ ಸಿನಿಮಾಗಳಲ್ಲಿ ಅಂತ. ಅಣ್ಣ ಕರೆದು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಲಂಕೇಶ್ ಅಂತ ಪಾತ್ರದ ನೇಮು. ತುಂಬ ಚೆನ್ನಾಗಿ ಬಂದಿದೆ ಅಂತ ಸರ್, ಯಶ್ ಶೆಟ್ಟಿ ಸರ್ ಎಲ್ಲ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಇವ್ರ ಜೊತೆ ಎಲ್ಲ ಸರ್ ಜೊತೆ ಮತ್ತೆ ನಮ್ಮ ಶ್ರೇಷ್ಠ ಅವ್ರ ಜೊತೆ ಎಲ್ಲರ ಜೊತೆ ತುಂಬ ಒಳ್ಳೆ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಮತ್ತೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಅವ್ರಗಳ ಜೊತೆ ಎಲ್ಲ ವರ್ಕ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಫಸ್ಟ್ ಟೈಮ್ ಒಂದು ಡೆಬ್ಯೂ ಪಾತ್ರ ಥರ ನೆಗೆಟಿವ್ ಶೇಡು. ಸೂಪರ್. ನಿಮ್ದು ಸರ್? ನಮಸ್ಕಾರ ಸರ್. ನಮಸ್ಕಾರ ಸರ್, ಭಾಸ್ಕರ್ ಅಂತ. ಈ ಸೋಮು ಸೌಂಡ್ ಇಂಜಿನಿಯರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಚೆನ್ನಾಗಿದೆ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸಲಗ ಮತ್ತೆ ಇದಕ್ಕೆ ಏನು ಡಿಫರೆನ್ಸ್ ಇದೆ? ಸಲಗದಲ್ಲಿ ನನ್ನ ಜೊತೆ ಇದ್ರಿ ನೀವು. ಹೌದು ಸರ್. ಈಗ ನಾನು ಮಾತಾಡ್ತಿದ್ದೆ ಅಂತ ಧೈರ್ಯವಾಗಿ ಮಾತಾಡ್ತಿದ್ದೀರಾ, ಧೈರ್ಯವಾಗಿ ಮಾತಾಡಿ. ಇದ್ರಲ್ಲಿ ಹೆಂಗ್ ಮಾಡ್ತಿದ್ದೀರಿ ನೀವು? ಅದರಲ್ಲೇ ಬೇರೆ ಥರ ಶೇಡ್ ಇತ್ತು, ಇದರಲ್ಲೇ ಬೇರೆ ಥರ ಶೇಡ್ ಇದೆ ಸರ್. ಹೌದು ಸರ್. ನೆಗೆಟಿವ್ ಶೇಡ್. ನೆಗೆಟಿವ್, ಅದ್ರಲ್ಲಿ ನೆಗೆಟಿವ್ ಇತ್ತು, ಇದ್ರಲ್ಲಿ ಕಾಮಿಡಿ ಕ್ಯಾರೆಕ್ಟರ್. ಇದ್ರಲ್ಲಿ ಕಾಮಿಡಿ ಮಾಡಿದ್ದಾರೆ. ಓ, ಅದಕ್ಕೆ ಕೇಳಿದ ನಾನು ಏನು ಡಿಫರೆನ್ಸ್ ಇದೆ? ಅದೇ ಡಿಫರೆನ್ಸ್ ಇದೆ. ಇದ್ರಲ್ಲಿ ಕಾಮಿಡಿ ಮಾಡಿದ್ದೀನಿ. ಓ, ಕಾಮಿಡಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಸರ್. ನೀವು ಇಷ್ಟೊಂದು ಸೀರಿಯಸ್ ಆಗಿದ್ರಲ್ಲ ಸರ್, ಅಲ್ಲಿ ಕಾಮಿಡಿ ಮಾಡಿದ್ದೀರಾ ಅಂತ ನನಗೆ ಭಯ ಆಗ್ತದೆ ಈಗ. ಸುದೀಪ್ ಸರ್ ಹಿಂಗ್ ವಯಸ್ ಬೇರೆ ಕೊಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿತ್ತು. ಇದೇ ಕಾಮಿಡಿ ಮಾಡಿರೋದ ಸರ್ ನೀವು? ಇಲ್ಲ, ಅಲ್ಲಿ ಬೇರೆ ತರ ಮಾಡಿದ್ದೀವಿ. ಹೌದಾ? ಏನೋ ಒಂದ್ ಸ್ವಲ್ಪ ಬಿಟ್ಕೊಡೋದು. ಇಲ್ಲಿ ಪೇಮೆಂಟ್ ಇಲ್ಲಲ್ಲ? ಪೇಮೆಂಟ್ ಇಲ್ಲ. ಹೌದಾ, ಹಂಗೆ. ಓಕೆ. ಇಲ್ಲ, ಗುಡ್. ಹೌದಾ? ನಮಸ್ತೆ ಸರ್, ನನ್ನ ಹೆಸರು ಮಾಧವ್ ಅಂತ. ಇದರಲ್ಲಿ ಸೋಮು ಸೌಂಡ್ ಇಂಜಿನಿಯರ್ಲಿ ಸೋಮನ್
ಗೆಳೆಯನಾಗಿ ಮಾಡ್ತಿದ್ದೀನಿ. ಕಿರಣ್ ಅನ್ನೋ ಪಾತ್ರ ನಿಭಾಯಿಸ್ತಿದ್ದೀನಿ. ಈ ಪಾತ್ರ ಸಿಗೋಕೆ ಮುಖ್ಯವಾಗಿ ಕಾರಣ ಅಂದರೆ ಮಾಸ್ತಿ ಸರ್ ಅವ್ರ ಜೊತೆ ಒಂದು ಟ್ರಾವೆಲಲ್ಲಿ ಇದ್ದೆ ನಾನು. ಥಿಯೇಟ್ರ್ ಮಾಡ್ಕೊಂಡಿದ್ದೆ ನಾನು, ಎಲ್ಲೋ ರಂಗಭೂಮಿಯಲ್ಲಿ ಕಲಾವಿದನಾಗಿ ಮಾಡ್ತಿದ್ದೆ, ಸಾಣೆಹಳ್ಳಿಯಲ್ಲಿ ಶಿವ ಸಂಚಾರ ಮಾಡಿದೆ, ಆಮೇಲೆ ಹವ್ಯಾಸಿ ಕಲಾವಿದನಾಗಿ ಬಿಂಕಬಿನ್ನ ಅನ್ನೋ ತಂಡದಲ್ಲಿ ಮಾಡ್ತಿದ್ದೆ. ಈಗ ನಾಟಕಗಳು ಮಾಡ್ಕೊಂಡಿದ್ದೆ. ಬರವಣಿಗೆ ಮೇಲೆ ಆಸಕ್ತಿ ಇದ್ದಿತ್ತು. ಅದಿದ್ದಕ್ಕೆ ನನಗೆ ಮಾಸ್ತಿ ಸರ್ ಸಿಕ್ಕಿದ್ರು, ಯಾಕಂದರೆ ಜೆಂಟ್ಲ್ಮನ್ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಬಟ್ ನಟನೆಗೆ ಅಂತ ಬಂದಿದ್ದು ಅಲ್ಲಿ ರೈಟ್ರಾಗಿ ವರ್ಕ್ ಮಾಡ್ತಿದ್ದೆ. ಜೊತೆಗೆ ಮಾಸ್ತಿ ಸರ್ ಜೊತೆ ಟಚ್ಚಲ್ಲಿ ಇದ್ದಿದ್ದರಿಂದ ಅವರು ಈ ಪಾತ್ರವನ್ನು ಕೊಡಿಸಿದ್ರು. ಸೊ ಇದೆಲ್ಲ ಕ್ರೆಡಿಟ್ ಏನಿದೆ ಅಲ್ಲ, ಇವತ್ತು ಇಲ್ಲಿ ಬಂದು ಕುತ್ಕೊಳ್ಳೋಕೆ ಕಾರಣ ಮುಖ್ಯವಾಗಿ ಏನು ಹುಡ್ಕೊಂಡು ಬಂದಿದ್ದೆವು ಅದು ಸಿಕ್ಕಿದ್ದು ಮಾಸ್ತಿ ಸರಿಂದ. ಅದನ್ನು ಪೂರ್ತಿ ಒಂದು ಮೂರ್ತಿಯಾಗಿ ಕೆತ್ತಿದ್ದು ಅಂದರೆ ಅಭಿ ಸರ್. ಏನೋ ಬಂದು ಆ್ಯಕ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೆ 10 ವರ್ಷ ಅಲ್ಲಿ ರಂಗಭೂಮಿ ಅನುಭವ. ಆದರೆ ಕ್ಯಾಮ್ರಾ ಮುಂದೆ ಬಂದಾಗ ಇದೆಲ್ಲ ತುಂಬ ಕಲಿಯೋದಿದೆ ಅನ್ನೋದನ್ನೆಲ್ಲ ಸೆನ್ಸ್ ಆಗಿದ್ದು ಅಭಿ ಸರ್ ಇಂದ. ಇದು ಮಾಡಿ ಹೀಗೆ ಅಂತ ಹೇಳ್ಕೊಟ್ಟಿದ್ದು. ಜೊತೆಗೆ ಇವರೆಲ್ಲ ಇದ್ರಲ್ಲ, ಇವರೆಲ್ಲ ಥಿಯೇಟ್ರಲ್ಲೇ ಸಾಣೆಹಳ್ಳಿಯಲ್ಲಿ ಗುರುಗಳಾಗಿ ಕೂಡ ಇದ್ರು. ನನಗಿರ್ಲಿಲ್ಲ, ಬಟ್ ನಾನು ಯಾರ ಜೊತೆ ವರ್ಕ್ ಮಾಡ್ತಿದ್ನೋ ಅವ್ರಿಗೆಲ್ಲ ಇವ್ರ ಗುರುಗಳು ಅಂತ ಗೊತ್ತಿತ್ತು ನನಗೆ. ಸೊ ಅದೊಂದು ಇವ್ರು ನನಗೆ ಇಲ್ಲಿ ಸಿಕ್ಕಿದ್ದು ಖುಷಿ ವಿಚಾರ. ನಿಜ ಹೇಳ್ಬೇಕಂದ್ರೆ ಸರ್, ಸೋಮು ಸೌಂಡ್ ಇಂಜಿನಿಯರ್ ಮೂವಿಯ ಬ್ಯೂಟಿಗಳೇ ಇವರುಗಳು. ನಿಜ ಹೇಳ್ತೀನಿ, ಇನ್ನು ಸಾಕಷ್ಟು ಕ್ಯಾರೆಕ್ಟರ್ಗಳಿದ್ದಾವೆ. ಯಾಕಂದ್ರೆ ಯಾವ ಕ್ಯಾರೆಕ್ಟರ್ ಕೂಡ ನಿಮಗೆ ಫೋರ್ಸ್ಫುಲಿ ಅಂತ ಅನ್ಸಲ್ಲ. ಅವಳು ಬರೋದೇ ಅವಳಿಗೊಂದು ಇಂಟೆನ್ಷನ್ ಇದೆ, ಒಂದು ರೀಸನ್ ಇದೆ ಬರೋದು. ಈಗ ವಿಜಯ್ ಅವರಾಗಿರ್ಬೋದು, ಲೋಕಿ ನಾ ಲೋಕಿದು ಒಂದು ಶಾರ್ಟ್ ಮೂವಿ ನೋಡಿದ್ದೆ ತುಂಬ ವರ್ಷಗಳ ಕೆಳಗೆ. ನಾನು ಅವಾಗ ಹೇಳಿದ್ದೆ ತುಂಬ ಅದ್ಭುತವಾದ ಆ್ಯಕ್ಟರ್ ನೀವು ಅಂತ ಹೇಳ್ಬಿಟ್ಟು. ಅಂದರೆ ಸರಿಯಾದ ಒಂದು ಚಾನ್ಸ್ ಸಿಗಬೇಕು. ಒಂದು ಮೂವಿಯಲ್ಲಿ ಒಂದು 2 ನಿಮಿಷ ಸಿಗೋದು 3 ನಿಮಿಷ ಸಿಗೋದಲ್ಲಿ ಏನು ಕೂಡ ಮಾಡೋಕ್ಕಾಗಲ್ಲ. ಆದರೆ ಎಲ್ಲ ಕ್ಯಾರೆಕ್ಟರ್ಗಳು ಶುರುವಾದಾಗಿಂದ ಎಂಡ್ ತನಕ ನಿಮಗೆ ಅಲ್ಲಲ್ಲಿ ಕಾಣಿಸ್ತವೆ. ಇವುಗಳು ನೋಡೋದು, ಇವುಗಳೊಂದು ಕೈ ಎತ್ತಿ ಸನ್ನೆ ಮಾಡೋದು, ಇದೇ ಬ್ಯೂಟಿ ಈ ಮೂವಿದು. ಅಂದರೆ ರಿಯಲಿಸ್ಟಿಕ್, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಯಾಕಂದರೆ ಈ ಮೂವಿಲಿ ಶ್ರೇಷ್ಠ ಇರ್ಬೋದು, ನಾನಿರ್ಬೋದು, ಅದು ಹೀರೋಯಿನ್ ಇರ್ಬೋದು, ಅದು ಇನ್ನೂ ಬೇರೆ ಬೇರೆ ಕ್ಯಾರೆಕ್ಟರ್ ಮೈನ್ ಅಂತ ಅನ್ಸ್ಬೋದು ನಿಮಗೆ. ಆದರೆ ನಿಮ್ಮನ್ನು ಎಂಗೇಜಂಗ್ ಆಗಿಡೋದು, ನಿಮಗೆ ತುಂಬ ಖುಷಿ ಕೊಡೋದು, ನಿಮ್ಮನ್ನು ಅಲ್ಲಲ್ಲಿ ನಗಿಸೋದು, ನಿಮ್ಮನ್ನು ಅಲ್ಲಲ್ಲಿ ಬೇಜಾರು ಮಾಡಿಸೋದು ಈ ಕ್ಯಾರೆಕ್ಟರ್ಗಳೇ. ಸೊ ಅಷ್ಟು ವ್ಯಾಲ್ಯೂ ಇದೆ ಈ ಕ್ಯಾರೆಕ್ಟರ್ಗಳಿಗೆ. ಇವತ್ತು ಫಸ್ಟ್ ಟೈಮ್ ಕೂತಿದ್ದಾರೆ, ಮಾತಾಡೋ ಇಂಜರಿ ಇರ್ತಾರೆ, ಏನೇನು ಮಾಡ್ತಾರೆ. ಸ್ಟಾರ್ಟಿಂಗ್ ನಾವು ಬಂದಾಗ ಏನು ಅನುಭವಿಸಿದ್ವಿ. ಆಫ್ ದ ಕ್ಯಾಮ್ರಾ ಫುಲ್ ಎಲ್ಲ ಆಟೆ ಹೊಡಿತಿದ್ರು, ಇದಕ್ಕಿದೆ ಕ್ಯಾಮ್ರಾ ಆನ್ ಮಾಡೋ ಫುಲ್ ಸೀರಿಯಸ್. ಅದು ಹಂಗೇನ ಸರ್? ಇದೇ ಇನ್ನೊಂದು 5 ಮೂವಿ ಆಗಲಿ ನಿಮ್ಮ ಕ್ವಶನ್ ಕೇಳ್ತಾರೆ ಈಗ. ಕೇಳ್ತಾರೆ ಎಸ್ ಸರ್ ಕೇಳ್ತಾರಲ್ಲ ಹಂಗೆ. ಇಲ್ಲ ಸರ್, ತಮಾಷೆ ಮಾಡಿದೆ. ಅಲ್ಲ, ಅದ್ಭುತ ಕ್ಯಾರೆಕ್ಟರ್ಸ್ ಸರ್ ಇವರೆಲ್ಲ, ತುಂಬ ಒಳ್ಳೆ ಆಕ್ಟರ್ಗಳು ಕೂಡ. ಈಗ ನೋಡಿ, ಈ ಮೂವಿಯಿಂದಾಗಿ ಇವರೆಲ್ಲರೂ ಹೊರಗೆ ಬರ್ತಾರೆ. ಲೋಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಿಜಯ್ ಹೀರೋ ಫ್ರೆಂಡ್ ಆಗ್ಬಿಟ್ಟು ತುಂಬ ನ್ಯಾಚುರಲ್ ಆಗಿ ಮಾಡಿದೆ. ಇವರಿಬ್ಬರು ಹೀರೋ ಫ್ರೆಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರೊಂದು ಸೀನ್ ಇದೆ, ಗಂಟೆ ಹೊಡೆಯೋ ಸೀನ್ ಇದೆ, ತುಂಬ ಅದ್ಭುತವಾಗಿದೆ. ಅಂದ್ರೆ ಇವ್ರಿಗೆ ಕೊಟ್ಟ ಏನು ಟೈಮಿಂಗ್ಸ್ ಇದೆ, ಇವರೆಲ್ಲ ಸ್ಕೋರ್ ಮಾಡ್ಕೊಂಡಿದ್ದಾರೆ. ಇಂಥ ಕ್ಯಾರೆಕ್ಟರ್ಗಳಿಂದನೇ ಸೋಮು ಸೌಂಡ್ ಇಂಜಿನಿಯರ್. ಇದ್ರಲ್ಲಿ ನೆಗೆಟಿವ್ ಶೇಡ್ ನಿಮ್ದು? ಹೌದು ಸರ್, ಇದರಲ್ಲೂ ಅದೇ ಹುಡುಕೊಂಡ್ಬರ್ತಿದೆ, ನೀವು ನಂಗೆ ಖುಷಿ ಇದೆ ಸರ್ ಅದು ಮಾಡೋದ್ರಲ್ಲಿ. ಈಗ ಸೋಮು ಸೌಂಡ್ ಇಂಜಿನ್ ಅಲ್ಲಿ ದುರ್ಗಪ್ಪ ಅನ್ನೋಂಥ ಕ್ಯಾರೆಕ್ಟರ್ ಮಾಡಿದ್ದೇನೆ. ಇದು ಯಾವುದೇ ಊರಿಗೆ ಹೋಗಿ ಅಲ್ಲೊಬ್ಬ ಇರ್ತಾನೆ ಯಾವನಾದ್ರೂ. ಈಗ ನಾವು 99 ಜನ ಸರಿಯಾಗಿದ್ದಾರೆ, ಒಬ್ಬ ಚೆನ್ನಾಗಿಲ್ಲ ಅಂದರೆ ಇವು 99 ಜನ ಸರಿ ಇದೆ ಅಂದ್ರೆ ನಿಮ್ಗೆ ಗೊತ್ತಾಗೋದು. ಸೊ ಅಂಥ ಒಂದು ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿದೆ. ಸ್ಟಾರ್ಟಿಂಗಿಂದ ಎಂಡ್ ತನಕ ಇರುತ್ತೆ, ಅಲ್ಲಲ್ಲಿ ಬರ್ತಾ ಇರುತ್ತೆ. ಈ ಕ್ಯಾರೆಕ್ಟರ್ದು ಏನು ಇಂಟೆನ್ಷನ್ಸ್ ಇರುತ್ತೆ ಅದನ್ನು ತಗೊಂಡೋಗಿರ್ತಾರೆ. ಮತ್ತೆ ಇಲ್ಲಿ ತುಂಬ ಕೆಟ್ಟವನಂತ ಮಾಡಿಲ್ಲ ನಮ್ಮ ಡೈರೆಕ್ಟ್ರು, ಯಾವ ಕ್ಯಾರೆಕ್ಟರ್ನು ಕೆಟ್ಟವನಂತ ಮಾಡಿಲ್ಲ. ಇಲ್ಲಿ ಬರುವಂಥ ಹೀರೋಯಿನು ಕೆಟ್ಟವಳು ಕಾಣಿಸ್ಬಿಡ್ತಾಳೆ, ನಿಮ್ಗೆ ಹೀರೋನು ಕೆಟ್ಟವನಾಗಿ ಕಾಣಿಸ್ಬಿಡ್ತಾನೆ, ಇವಾಗ ಫ್ರೆಂಡ್ಸು ಕೆಟ್ಟವ್ರಂತ ಕಾಣಿಸ್ಬಿಡ್ತಾರೆ. ಆದರೆ ಆ ಸಂದರ್ಭಗಳು ಆ ಥರ ಕ್ರಿಯೇಟ್ ಮಾಡಿದ್ರೆ ಈಗ ಯಾವ ನಮ್ಮ ರಿಯಲ್ ಲೈಫಲ್ಲಿ ಕೂಡ ನಾವೆಲ್ಲ ಸರಿ ಇದೀವ ಸರ್? ಯಾವುದೋ ಒಂದು ಪಾಯಿಂಟಲ್ಲಿ ಅಪ್ಪ ರಾಂಗ್ ಅಂತ ಅನ್ಸ್ಬಿಡ್ತಾರೆ, ಅಮ್ಮ ರಾಂಗ್ ಅಂತ ಅನ್ಸ್ಬಿಡ್ತಾರೆ, ನಾವು ರಾಂಗ್ ಅಂತ ಅನ್ಸ್ಬಿಡ್ತೀವಿ. ನನಗೆ ಆ ಟೈಮಲ್ಲಿ ನಾನು ಸರಿ ಇದೆ ಅಂತ ಅನ್ಸ್ಬಿಡ್ಬೋದು, ಉಳಿದ 4 ಜನಕ್ಕೆ ರಾಂಗ್ ಅಂತ ಕಾಣಿಸ್ಬಿಡ್ತೀನಿ ನಾನು. ಇದು ಸನ್ನಿವೇಶ, ಈ ಸಿಚುವೇಶನ್ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ನಮ್ಮ ಡೈರೆಕ್ಟರ್ ಅಭಿ ಸರ್. ಎಲ್ಲಿ ಉತ್ತರ ಕರ್ನಾಟಕದಲ್ಲ ತೆಗೆದಿದೆ ಸರ್? ಎಲ್ಲ ಕೂಡಲ ಸಂಗಮ, ಗಂಜಿಹಾಳ ಈ ಪ್ಲೇಸಲ್ಲಿ ನಾವು ಶೂಟ್ ಮಾಡಿದ್ದು. ಈಗ ಹುಲ್ಲೇನು ನೋಡ್ತಿದ್ದೀವಿ ನಾವಿದು, ಅಲ್ಲಿ ಪೂರ್ತಿ ಕಪ್ಪು ಮಣ್ಣಲ್ಲ ಸರ್, ಪೂರ್ತಿ ಡ್ರೈ ಮಣ್ಣು. ನಾವು ಹೋಗಿದ್ದು ಪೂರ್ತಿ ಬೇಸಿಗೆ ಟೈಮಲ್ಲಿ ಹೋಗಿದ್ದು. ಇಲ್ಲಿ ಗದಗ್ ಸೈಡ್? ಬಾಗಲಕೋಟೆ. ಕೂಡಲ ಸಂಗಮ ಮತ್ತೆ ಗಂಜಿಹಾಳ ಅನ್ನೋ ಒಂದು ಊರಿದೆ, ಆ ಊರಲ್ಲಿ ಶೂಟ್ ಆಗಿದೆ ಕಂಪ್ಲೀಟ್ ಆಗಿ. ಎಷ್ಟು ದಿನ ಶೂಟ್ ಆಯ್ತು ಸರ್ ಇದೆಲ್ಲ? ನನ್ನ ಪ್ರಕಾರ 2 ಶೆಡ್ಯೂಲ್ ಆಗಿದೆ. 40ರಿಂದ 50-60 ದಿವಸ ಒಳಗಡೆ ನಾವು ಶೂಟ್ ಮಾಡಿದ್ವಿ. ಬಿಸಿಲ್ಲ ಹೇಳ್ರು ಹೆಂಗಿದೆ ಸರ್? ಅವ್ನು ಶೂಟ್ ಮಾಡಕ್ ಹೋಗೋಕ್ಕಿಂತ ಮುಂಚೆ ಬೆಳಗಿದ್ದ ಅವನು. ಶೂಟಿಂಗ್ ಮಾಡೋ ಟೈಮಲ್ಲಿ 10-15 ಲೈಟ್ ಹಾಕ್ತಿದ್ರು ನನಗೆ. ನಮ್ಮ ಹುಡುಗನಿಗೆ ಎಕ್ಸ್ಟ್ರಾ ಲೈಟ್ ಹಾಕ್ರೋ ಬೆಂಗಳೂರಿಂದ ಕರ್ಕೊಂಡ್ ಬಂದಿದ್ವಿ, ಎಲ್ಲ ಇಲ್ಲಿರೋ ಹುಡುಗರು ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು. ಅಲ್ಲಿ ಜನ ಎಲ್ಲ ನನ್ನ ಅದೇ ಉತ್ತರ ಕರ್ನಾಟಕ ಹುಡುಗನೇ ಅಂತಾನೆ. ಮೇಕಪ್ ಮಾಡಿರ್ಲಿಲ್ಲ ಸರ್? ಮೇಕಪ್ ಇಲ್ಲ ಸರ್, ಅಯ್ಯೋ ಎಲ್ಲ ನ್ಯಾಚುರಲ್. ಅವ್ನು ಮೇಕಪ್ ಮಾಡಿ ಹೇಳ್ಬಿಟ್ಟು ಹೋದ, ನಾನು ಬಿಟ್ಟು ಹೋಗ್ತೀನಿ ಸರ್ ಕೆಲಸ ಅಂತ ಹೇಳ್ಬಿಟ್ಟು. ಅವ್ನಿಗೆ ಮೇಕಪ್ ಮಾಡಕ್ ಹೋಗಿ ಆಗಿಲ್ಲ ಸರ್ ಕೈ ಮಾಡಕ್ಕೆ. ಫುಲ್ ಅಂದ್ರೆ ಈ ನಾಟಕ ತರ ಆಗ್ಬಿಡುತ್ತೆ ಮೇಕಪ್, ಸಿನಿಮಾಟಿಕ್ ಬೇಕಲ್ವಾ, ಅದಕ್ಕೆ ಮೇಕಪ್ ಮಾಡಿ. ಮೇಕಪ್ ಇಲ್ಲ ಸರ್, ಕತೆ ಇದ್ದಿದ್ದೆ ಹೆಂಗೆ ಸರ್, ನ್ಯಾಚುರಲ್ ಆಗಿ ನೀವ್ ಏನು ಅದಕ್ಕೆ ಕಾಣಿಸುತ್ತೆ. ಅದು ಇದ್ರೊಳಗೆ ಟ್ರೈಲರ್ ಅಲ್ಲಿ ಟೀಸರ್ ಅಲ್ಲಿ ಆಗ್ಬೋದು ಕಾಣಿಸ್ತಾ ಇದೆ, ಅದು ಒಂಥರ ಸಮಥಿಂಗ್ ಎಲ್ಲ ನ್ಯಾಚುರಲ್ ಆಗಿದೆ. ಹೌದು ಸರ್.
ಇಲ್ಲಿ ನಾನು ಹೇಳ್ತೀನಲ್ಲ ಸರ್, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ತುಂಬಾ ವಿಭಿನ್ನವಾಗಿದೆ, ನಿಮ್ಮನ್ನು ತುಂಬಾ ಎಂಗೇಜಿಂಗ್ ಆಗಿರುತ್ತೆ. ಈಗ ಸಲಗದಲ್ಲಿ ನನ್ನ ಅಸಿಸ್ಟ್ ಆಗಿ ಮಾಡಿದ್ರು, ಇಲ್ಲಿ ಇವ್ರು ಮತ್ತೆ ಮಲ್ಲ ಕಾಂಬಿನೇಷನ್, ಸಲಗದಲ್ಲಿ ಇವರಿಬ್ರು ಕಾಂಬಿನೇಷನ್ ತುಂಬಾ ಅದ್ಭುತವಾಗಿ ವರ್ಕ್ ಆಗಿತ್ತು. ಒಬ್ರೊಬ್ರಿಗೆ ಬೈಕೊಂಡು ಏನೋ, ಇಲ್ಲಿ ಇಬ್ರು ಜೊತೆಗಿರ್ತಾರೆ ಜಾಂಗೀರ್ ಅವ್ರ ಜೊತೆಗೆ, ಆ ಪಂಚಿಂಗ್ ಬೇರೆ ಇರುತ್ತೆ ನಿಮಗೆ. ಅಂದ್ರೆ ಇಲ್ಲಿ ತುಂಬಾ ಸಿಕ್ಕಾಪಟ್ಟೆ ವಿಷಯಗಳು ನಡೆಯುತ್ತೆ. ಒಂದು ಊರಿನ ಕತೆ ಇದು, ಒಂದು ಊರು. ನೀವು ನೋಡಕ್ ಹೋದಾಗ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ನೀವು ಯಾವ್ದೋ ಬೇರೆ ಪ್ರಪಂಚಕ್ಕೆ ಹೋಗಿದ್ರಿ ಅಂತ ಅನ್ಸ್ಬಿಡುತ್ತೆ. ಈಗ ಉಡುಪಿಯಲ್ಲಿ ನೋಡಿದ್ರೆ, ಬೇರೆಯವ್ರು ನೋಡಿದ್ರೆ ಒಂದು ಹೊಸ ಊರ್ ಕಾಣಿಸ್ಬಿಡುತ್ತೆ, ಹೊಸ ಕ್ಯಾರೆಕ್ಟರ್ ಕಾಣಿಸ್ಬಿಡುತ್ತವೆ, ಒಂದು ಹೊಸ ಏನಂತಾರೆ ಹೊಸ ಪ್ರಪಂಚ ನೋಡ್ದಂಗೆ ಆಗ್ಬಿಡುತ್ತೆ ನಿಮಗೆ. ಅಷ್ಟು ಅದ್ಭುತವಾಗಿ ಬಂದಿದೆ. ಓಕೆ, ಇದೊಂಥರ ನ್ಯಾಚುರಲ್, ಲೈಕ್ ನನಗೆ ಗೊತ್ತಿರೋ ಪ್ರಕಾರ ನ್ಯಾಚುರಲ್ ಅಂದ್ರೆ ಈಗ ತಮಿಳ್ ಕಂಟೆಂಟು, ಮಲಯಾಳಿ ಕಂಟೆಂಟ್ಗಳು ನೋಡ್ತಾ ಇರ್ತೀವಿ ನಾವು, ಆಲ್ಮೋಸ್ಟ್ ಆ ತರ ಅಂದ್ರೆ ನ್ಯಾಚುರಲ್ ಆಗಿ ತೆಗ್ದಿರೋ ತರ ಕಾಣಿಸ್ತಾ. ಈಗ ರಾಮ ನೋಡಿದಾಗ ನಮ್ಗೆ ಏನ್ ಅನ್ಸ್ಬಿಡ್ತು, ಕಲ್ಲು, ಕ್ಯಾರೆಕ್ಟರ್ಗಳು, ಆ ಜೀಪು, ಒಂದು ಹೊಸ ಪ್ರಪಂಚ ನೋಡ್ದಂಗೆ ಆಗಿಬಿಡ್ತು. ಅದಕ್ಕೆ ನಮ್ಗೆ ಕನೆಕ್ಟ್ ಆಗಿದೆ ಅದು. ಓಕೆನಾ, ನಾನು ಆಗ್ಲೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ, ಈ ಗ್ಯಾಂಗ್ಸ್ ಆಫ್ ಹೊಸಪರ್ ಬಂದಾಗ ಹೆಂಗ್ ಅನಿಸ್ಬಿಡ್ತು, ಆ ಒಂದು ಭಾಷೆ, ಆ ಒಂದು ಲೊಕೇಶನ್ಸ್, ಅದೇನ್ ಹೊಸ ಪ್ರಪಂಚ ತೋರಿಸ್ಬಿಡ್ತು. ನಾವು ಯಾವ್ದು ನೋಡಿರ್ಲಿಲ್ಲ, ಬಿಹಾರನ ಅದನ್ನ ಆ ತರ ನೋಡಿರ್ಲಿಲ್ಲ ನಾವು. ಖಂಡಿತವಾಗಿ ಸೋಮು ಸೌಂಡ್ ಇಂಜಿನ್ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ, ಒಂದು ಗಂಜಿಯಾಲ, ಒಂದು ಬಾಗಲಕೋಟೆ ಊರೇನಿದೆ ಅದನ್ನ ತಂದು ನಿಮ್ಗೆ ಎರಡು ಗಂಟೆ ನಿಮ್ಮನ್ನ ನಿಲ್ಲಿಸ್ಬಿಡುತ್ತೆ. ಪ್ರತಿಯೊಂದು ಶಾರ್ಟ್ ಕೂಡ ಆ ಊರನ್ನು ತೋರಿಸ್ಬಿಡುತ್ತೆ, ಅಲ್ಲಿ ಜನಗಳನ್ನ ತೋರಿಸ್ಬಿಡ್ತಾರೆ. ಸರ್ ನಾವೆಲ್ಲ ಆಕ್ಟರ್ಸ್, ಅಲ್ಲಿ ಬರೋ ಚಿಕ್ಕ ಕ್ಯಾರೆಕ್ಟರ್ ಮಾಡಿದವರೆಲ್ಲ ಅಲ್ಲಿ ಲೋಕಲ್ಸ್, ಅವರೆಲ್ಲ ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಾರೆ ಅಂದ್ರೆ ನಂಬಕ್ಕೆ ಆಗಲ್ಲ. ನಾವೇ ನೋಡ್ಕೋಬೇಕು ನಮ್ಮನ್ನ ನಾವು. ಅಂದ್ರೆ ಸರ್, ಅಂದ್ರೆ ಈಗ ಅದು ಕೇಪಬಲ್ ಡೈರೆಕ್ಟರ್ ಇರೋದು. ಓಕೆನಾ, ನೀವು ಹೆಂಗ್ ಮಾಡಿಸ್ತೀರಾ ಅನ್ನೋದು. ನಾನು ಹೇಳಿದೆ ಸರ್, ಹೆಂಗ್ ಸರ್ ಅಭಿ ಸರ್ ನೀವು ಕರ್ಕೊಂಡ್ಬಂದು 4 ಡೈಲಾಗ್ 4 ಲೈನ್ ಇದೆ, ನಾವು 4 ಲೈನ್ ಅಂದ್ರೆ ನಾವು ಯೋಚನೆ ಮಾಡಿ ಇದು ಹಿಂಗೆ ಹಂಗೆ ಅಂತ ಯೋಚನೆ ಮಾಡ್ಬಿಟ್ಟು ಮಾಡ್ತೀವಿ. ಅವ್ರನ್ನಂದ್ರೆ ಆ 4 ಲೈನ್ ಹೇಳ್ಬೇಡ ನಾ ಇದಂತ ಹೇಳ್ಬಿಟ್ಟು ಹೇಳ್ದೆ ಹೋಗ್ಬಿಟ್ಟು ಬೈದ್ಬಿಟ್ರು ಹೋಗ್ಬಿಟ್ರು ಒಬ್ರು. ಸರಿನಾ, ಅಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಹಾಗಂದ್ರೆ ಆ ಡೈರೆಕ್ಟರ್ಗೆ ಅಲ್ಲಿದೊಂದು ನರನಾಡಿ ಚೆನ್ನಾಗಿ ಗೊತ್ತಿದೆ. ಅಲ್ಲಿರೋ ಎಷ್ಟೋ ಜನ ಆರ್ಟಿಸ್ಟ್ಗಳನ್ನ ತಗೊಂಡಿದ್ರಲ್ಲ, ಅಲ್ಲಿ ಲೋಕಲ್ಸ್ ಹೆಂಗ್ ಮಾತಾಡ್ತಾರೆ, ಅವ್ರದ್ದು ಭಾಷೆ ಯಾವ ತರ, ಯಾಕಂದ್ರೆ ಇವ್ರದ್ದು ಅದೇ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ಅದೇ ಲೋಕಲ್ ಆಗಿರೋದ್ರಿಂದ ಆ ಭಾಷೆ ಮೇಲೆ, ಆ ಪ್ಲೇಸ್ ಮೇಲೆ, ಅಲ್ಲಿರುವ ಕ್ಯಾರೆಕ್ಟರ್ಸ್ ಮೇಲೆ ಚೆನ್ನಾಗಿ ಹಿಡಿತಾ ಇತ್ತು. ಅಷ್ಟು ಚೆನ್ನಾಗಿ ಮಾಡಿಸ್ಬಿಟ್ಟು. ಅಂಡ್ ಊರಲ್ಲಿರೋರ್ನೇ ಆರ್ಟಿಸ್ಟ್ಗಳು ಆ ತರ ಉಪಯೋಗಿಸ. ಹೌದು ಸರ್, ಎಲ್ಲ ಊರ್ ಜನನೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮುಕ್ಕಾಲ ಭಾಗ ಅಲ್ಲಿ ಇರೋರೆ. ಇಲ್ಲಿ ಒಂದಿಷ್ಟು ಜನ ನಾವು ಹೋಗಿದೀವಿ ಅನ್ನೋದು ಬಿಟ್ರೆ, ಈಗ ನಾನು ಉತ್ತರ ಕರ್ನಾಟಕದವನು, ಅಲ್ಲೇ ಹುಬ್ಳಿ ಹತ್ರ ದಂಡಿಗೇರಿ ಅಂತ. ಆಮೇಲೆ ಇದರಲ್ಲಿ ಅತಿ ಹೆಚ್ಚು ರಂಗ ಕಲಾವಿದರನ್ನೇ ಆಯ್ಕೆ ಮಾಡ್ಕೊಂಡಿರೋದು ಸರ್. ಜಹಾಂಗೀರ್ ಸರ್ ಆಗಿರ್ಬೋದು, ಮಹಾದೇವ್ ಹಡಪತ್ ಸರ್ ಆಗಿರ್ಬೋದು, ಆಮೇಲೆ ಹನುಮಕ್ಕ ಅಂತ ಇದ್ದಾರೆ ಅವರು, ಆಮೇಲೆ ಶಿವ್ ಸರ್ ಆಗಿರ್ಬೋದು, ಎಲ್ಲ ತುಂಬಾ ಜನ. ಇದು ಹೆಂಗ್ ಟ್ರೈನ್ ಅಪ್ ಮಾಡ್ತಿದ್ರು ಅವ್ರನ್ನ ಅಲ್ಲಿನ ಲೋಕಲ್ ಜನ ಅಂದ್ರೆ ಲೋಕಲ್ ಸರ್? ಅದು ಅಭಿ ಸರ್ ಎಲ್ಲ ಅವ್ರಿಗೆ, ಯಾಕಂದ್ರೆ ಅವರಲ್ಲಿರೋ ಎನರ್ಜಿ ಅವ್ರಿಗೆ ಶಿಫ್ಟ್ ಮಾಡ್ತಿದ್ರು ಅಷ್ಟೇ. ಅವ್ರು ಒಂದು ಫ್ರೀಡಮ್ ಕೊಡೋರು ಸರ್. ಒಂದು ಲೈನ್ ಹೇಳಿ, ನೀವ್ ಏನ್ ಮಾತಾಡ್ತಿರೋ ಅದನ್ನೇ ಮಾತಾಡಿ, ಯಾಕಂದ್ರೆ ಭಾಷೆ ಅಲ್ಲಿದೆ, ನಮ್ ಸಿನಿಮಾನು ಕಥೆನೂ ಅಲ್ಲಿದೆ, ಸಿನಿಮಾದ ಭಾಷೆನೂ ಅದಾಗಿರೋದ್ರಿಂದ ನೀವ್ ಹೆಂಗ್ ಮಾತಾಡ್ತಿರೋ ಮಾತಾಡಿ ಅಂತ ಅವ್ರಿಗೊಂದು ಫ್ರೀಡಮ್ ಕೊಡೋರು ಸರ್. ಆಮೇಲೆ ಕ್ಲೀನ್ ಆಗಿ ಹಿಂಗ್ ಬರ್ಬೇಕು ಅಂತ ಹೇಳಿ ಚೌಕಟ್ ಹಾಕಿ ಬಿಟ್ಬಿಡೋರು, ಸ್ಪೇಸ್ ಕೊಟ್ಟು. ಹಿಂಗೇ ಬರ್ಬೇಕು ಅಂತ ಹೇಳ್ತಿರ್ಲಿಲ್ಲ, ಹಿಂಗ್ ಮಾಡಿ ನೀವೇನ್ ಮಾಡ್ತಿರೋ ಅದೇ ಅಂತ. ಅದು ನಾವು ಬಹುಶಃ ನಾನು ತುಂಬಾ ಸೈಕಲ್ ಹೊಡೆದಿದ್ದೀನಿ, ನನ್ನಷ್ಟು ಯಾರು ಹೊಡೆದಿಲ್ಲ ಅನ್ಸುತ್ತೆ. ಅಲ್ಲಿರೋರು ಕೂಡ ಎಲ್ಲ ಒನ್ ಟೇಕ್ ಆರ್ಟಿಸ್ಟ್ ಅನ್ಬೋದು ಸರ್. ಅಲ್ಲಿರೋ ಎಲ್ಲಾ ಗಂಜಿ ಹಾಳು ಕಲಾವಿದ್ರು ಆಲ್ಮೋಸ್ಟ್ ಎಲ್ಲ ಈ ಸರಿ ಏನು ಜಾತ್ರೆ ನಡೆದಾಗ 5 ನಾಟಕಗಳನ್ನು ಮಾಡಿದ್ದಾರೆ. ಎಲ್ಲ ತುಂಬಾ ಜನ ಕಲಾವಿದರು ಇದ್ದಾರೆ, ಅವ್ರ ಸಪೋರ್ಟ್ ಜಾಸ್ತಿ ಇದೆ. ಎಲ್ಲರಿಗೂ ಉತ್ತರ ಕರ್ನಾಟಕ ಭಾಷೆ ಬರುತ್ತಾ? ಇಲ್ಲ ಸರ್, ನಾವೆಲ್ಲ ಬೆಂಗಳೂರವರು. ಹೌದಾ ಸರ್? ಏನ್ ಹೆಂಗಿತ್ತು ಮತ್ತೆ ಭಾಷೆ? ಹೌದಾ ನಾನು ಸರ್, ನಿಮ್ದು ಬರುತ್ತೆ ಸರ್. ಅಂದ್ರೆ ಸ್ಕ್ರಿಪ್ಟ್ ಕೇಳಿದೆ ನಾನು, ಸರ್ ನಮ್ಗೆ ಸ್ಕ್ರಿಪ್ಟ್ ಕೊಡಿ ಸರ್, ನಮ್ದು ಆ ಭಾಷೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಸರ್ ನೀವು ಬನ್ನಿ ಆನ್ ದ ಸ್ಪಾಟ್ ನಾನು ಮಾಡಿಸ್ತೀನಿ, ನಂಗೆ ಗೊತ್ತು ಸರ್ ಏನು ಮಾಡಿಸ್ಬೇಕಂತ ಹೇಳ್ಬಿಟ್ಟು. ನಿಮ್ಗೂ ಫಸ್ಟ್ ಟೈಮ್ ಉತ್ತರ ಮಾಡಿದ್ರಲ್ಲ? ಇಲ್ಲ, ಅದೇ ಮುಂಚೆ 3-4 ಮಾಡಿದ್ದೀನಿ ನಾನು, ಇಲ್ಲ ಅಂತಿಲ್ಲ. ಅದು ಕಷ್ಟ ಅಲ್ವಾ ಸರ್? ಹೌದು, ಇಲ್ಲೇ ಬರ್ಲೆ ಹೋಗ್ಲೆ ಅಂತ ಅಷ್ಟು ಈಸಿ ಅಲ್ಲ ನಮ್ದು, ಅಷ್ಟು ಬೇಗ ನಾಲಿಗಲ್ಲಿ ಹೊರಡಲ್ಲ ನಮ್ದು. ಆದ್ರೆ ಅವ್ರು ಆನ್ ದ ಸ್ಪಾಟ್ ಅಲ್ಲಿ ಅವ್ರಿಗೆ ಹೆಂಗ್ ಬೇಕು ಹಂಗ್ ಮಾಡಿಸಿದ್ರು, ಅದು ಕಷ್ಟ ಅಂತಾನೆ ಅನ್ಸಿಲ್ಲ. ಹೌದೌದು ಸರ್, ನಾನು ಹೇಳ್ತೀನಲ್ಲ, ಯಾವುದೇ ಮೂವಿ ಡೈರೆಕ್ಟ್ ನಿಮ್ಮ ಮೇಲೆ ಭರವಸೆ ಇಟ್ರೆ ಆ ಮೂವಿ ಮಾಡೋಕೆ ಕಷ್ಟ ಆಗಲ್ಲ. ಡೈರೆಕ್ಟ್ ನಿಮ್ಮ ಮೇಲೆ ಭರವಸೆ ಇಡಬೇಕು. ಇಲ್ಲ ನಾನು ಮಾಡಿಸ್ತೀನಿ ಅಂತ ಅವ್ನ ಮನಸ್ಸಲ್ಲಿ ಬಂತು ಅಂದ್ರೆ ಅವ್ರು ಮಾಡಿಸ್ತಾರೆ. ಆ ಒಂದು ನಂಗೆ ಫೀಲ್ ಆಗಿದ್ದು ಸೋಮು ಸೌಂಡ್ ಇಂಜಿನ್. ಸರ್, ಯಾಕೆ ಕೇಳಿದೆ ಅಂದ್ರೆ, ಒಂದು ಕಾಮಿಡಿನೂ ಅನ್ಬೋದು, ಅದು ಗೊತ್ತಿರೋದೆ ಎಲ್ಲರಿಗೂ. ಅದು ಈಗ ಬೆಂಗಳೂರಲ್ಲಿ ಅಮ್ಮ ಅಂತ ಉಪಯೋಗಿಸ್ಬಿಟ್ರೆ ಅದು ಏನೋ ದೊಡ್ಡ ಇದಾಗ್ಬಿಡುತ್ತೆ. ಅದೇ ಅಮ್ಮ ನೀವು ಉಡುಪಿಯಲ್ಲಿ ಜ್ವಾಲಾಮುಖಿ ಆಗ್ಬಿಡುತ್ತೆ. ಉತ್ತರ ಕರ್ನಾಟಕದಲ್ಲಿ ಅದೇ ಮೇನ್ ಭಾಷೆ, ಅವ್ರಿಗೆ ಅದೇ ಭಾಷೆ ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್. ಅವ್ರ ಖುಷಿ, ಒಂದು ಖುಷಿ ಆದ್ರೆ ಅಮ್ಮನ ಹೇಳ ಮಾಡಿದೆ ನೀನು ಅವ್ರ ಖುಷಿ ಅದು. ಹೌದು, ಅದೇ ಇರುತ್ತೆ. ಒಂದೊಂದು ಪ್ರಾಂತ್ಯದ್ದು ಒಂದೊಂದು ವಿಶೇಷ ಅದೇ ಇರೋದು. ನಮಗೆ ಕುಂದಾಪುರ್ಗೆ ಹೋದ್ರೆ ಬೇರೆ ತರ ಬಂದ
ಅಲ್ವಾ ಸರ್? ಹಾ. ಎಂತದ ಬೇವರ್ಸಿ ಅಂತ ಎಂತದ ಬೇವರ್ಸಿ ಅಂತ. ಇಲ್ಲಿ ಆ ಭಾಷೆ ಬೇಕು ಸರ್. ಬೆಂಗಳೂರಲ್ಲಿ ಅದನ್ನೇನು ಉಪಯೋಗಿಸ್ ಸರ್, ಮುಗ್ದೈತೆ ಕತೆ. ಇಲ್ಲಿ ಜಾಸ್ತಿ ಗುರು, ಬಾ ಗುರು, ಹೋಗ್ ಗುರು, ಏನ್ ಗುರು ನೀನ್ ಅಂತ ಆತರ ಮಾತಾಡ್ತೀನಿ ನಾವು. ಹೌದೌದೌದು. ಅದೇ ಸರ್, ಅಲ್ಲಿದ ಆ ಬ್ಯೂಟಿನೇ ಅದು. ಆ ಬ್ಯೂಟಿ ಡೈರೆಕ್ಟ್ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಅದೇ ಹೇಳ್ದಲ್ಲ ನಿಮಗೆ, ಅದನ್ನ 2 ಗಂಟೆ ಮೂವಿ ನೋಡ್ಬೇಕಾದ್ರೆ ಆ ಬ್ಯೂಟಿಗಳು ನಿಮ್ಮನ್ನ ತುಂಬಾ ಎಂಗೇಜ್ ಮಾಡೋದು. ಓಕೆ. ಅಲ್ಲಿ ಲೋಕಲೈಟ್ ಜನ ನಿಮ್ಗೆ ಏನಾದ್ರು ಯಾವ ತರ ರಿಯಾಕ್ಟ್ ಮಾಡಿದಾರೆ ಉಂಟಾ ಈ ತರ ಭಾಷೆಗಳಲ್ಲಿ? ಈ ಭಾಷೆಯಲ್ಲಿ, ಈ ಲ್ಯಾಂಗ್ವೇಜ್ ಅಲ್ಲಿ ಅಲ್ಲಿ ಲೋಕಲ್ ಜನಗಳ ಬಗ್ಗೆ 2 ಮಾತಿಲ್ಲ ಸರ್. ತುಂಬಾ ಒಳ್ಳೆ ಅಂದ್ರೆ ಸಿನಿಮಾದವ್ರಿಗೆ, ಸಿನಿಮಾ ನಾವ್ ಇಲ್ಲಿಂದ ಹೋದವ್ರನ್ನ ಅವ್ರ ಸ್ವಂತ ಮನೆಯವ್ರ ತರನೇ ಟ್ರೀಟ್ ಮಾಡಿದ್ರು. ಇಲ್ಲಿ ನಮ್ ಸ್ಲ್ಯಾಂಗ್ ಅವ್ರು ಆಕ್ಚುಲಿ ನಮ್ ಸ್ಲ್ಯಾಂಗ್ ಎಲ್ಲ ಈಸಿಯಾಗಿ ಬಂದಿದ್ದು ಸಿನಿಮಾದಲ್ಲಿ. ಒಂದು ಅಭಿಯಾನ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡಿದ್ರು ನಮ್ಗಳ ಮೇಲೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ. ಇನ್ನೊಂದು, ನಾವು ಆ ಜನಗಳ ಜೊತೆ ಬೆರ್ತಿದ್ವಲ್ಲ, ಆ ಜನಗಳ ಜೊತೆ ಬೆರ್ತಾಗ ಅವ್ರು ಮಾತಾಡೋದು, ಅವ್ರ ವಾಕಿಂಗ್ ಅದೆಲ್ಲ ನೋಡಿದಾಗ, ಅವ್ರು ಮಾತಾಡೋ ಸ್ಲ್ಯಾಂಗ್ ಸ್ಟೈಲ್ ಎಲ್ಲ ನೋಡಿದಾಗ ಅದು ಆಟೋಮೆಟಿಕ್ಲಿ ಹೌದು ಅಭಿಯಾನ ಹೇಳ್ಕೊಟ್ಟಾಗ ಅವ್ರು ಅಲ್ಲಿ ಮಾತಾಡ್ತಿದ್ರಲ್ವಾ, ಸೊ ಅದನ್ನೇ ಇಲ್ಲಿ ಹೇಳ್ಕೊಡ್ತಿದ್ರು. ಈ ತರನು ಕನ್ವರ್ಟ್ ಆಯ್ತದು. ಸೊ ಅಲ್ಲಿ ಜನಗಳ ಬಗ್ಗೆ 2 ಮಾತಿಲ್ಲ ಸರ್. ತುಂಬಾ ಸಪೋರ್ಟಿಂಗ್ ಅಲ್ಲಿ ಇದ್ರು. ಪ್ರತಿಯೊಬ್ಬರಿಗೂ, ಆರ್ಟಿಸ್ಟ್ಗಳಾಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೆ ಸರ್. ಆ ಊರು, ಆ ಜನಗಳೇ ಈ ಮೂವಿ. 2 ಊರಲ್ಲೇ ಫುಲ್ ಶೂಟಿಂಗ್ ಮುಗ್ದಿದೆ. ಕೂಡಲ ಸಂಗಮ ಮತ್ತೆ ಗಂಜಿಹಾಳ ಅಂತ ಒಂದು ಊರಿದೆ, ಆ ಊರೇ ಈ ಸಿನಿಮಾ. ಓಕೆ. ಸೊ ಎಷ್ಟು ಜನ ಹೀರೋಯಿನ್ ಸರ್ ಇದ್ರೊಳಗೆ? ಅಷ್ಟೊಂದು ಜನ ಆರ್ಟಿಸ್ಟ್ಗಳು ಇದ್ದಾರೆ, ಹೀರೋಯಿನ್ ಎಷ್ಟು ಜನ ಇದ್ದಾರೆ? ಇಲ್ಲ, ಹೀರೋ ಒಬ್ರೇ ಸರ್. ಉಳಿದವರೆಲ್ಲ ನಾವು ಸ್ನೇಹಿತರು, ಅವ್ರು ಇವ್ರು ಇರೋದು ಅಷ್ಟೇ. ಓಕೆ. ಅವ್ನು ಕೇಳಿದ್ದು ಹೀರೋಯಿನ್ಸ್, ಯಾಕೋ ಮುಚ್ಚಿಡ್ತೀಯ, ಯಾಕೋ ನಿಂಗೆ ಕೆಲಸ ಏನೋ ಅವ್ರ ಬಗ್ಗೆ ಮಾತಾಡೋ. ಇಲ್ಲ ಇಲ್ಲ, ನಾವಲ್ಲಿ ಹೀರೋ ಒಬ್ರೆ. ಓಕೆ. ಹೀರೋಯಿನ್ ನಿಜವಾಗ್ಲೂ ಈ ಹುಡುಗರ ಬಗ್ಗೆ ಹೇಳ್ಬೇಕು, ಇವ್ರು ಯಾರು ಅಲ್ಲಿ ಬಂದು ಆರ್ಟಿಸ್ಟ್ ತರ ಇರ್ಲಿಲ್ಲ. ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಲೋಕಿ, ವಿಜಯ್, ಇವರು ಕೂಡ ಚಿಕ್ಕ ಚಿಕ್ಕ ಕೆಲಸ ಏನಿದೆ ಎಲ್ಲಾನು ಮಾಡ್ಕೊಂಡು, ಇದು ಯಾವ್ದು ಕೂಡ ನಾವ್ ಯಾವ್ದು ಮೂವಿ ಮಾಡಿ ಬೇರೆಯವ್ರ ಮೂವಿ ಮಾಡ್ತೀವಿ ಅಂತ ಮಾಡಿದಲ್ಲ, ಇದು ನಮ್ಮ ಮೂವಿ ಅಂತ ಕೆಲಸ ಮಾಡಿದ್ದು. ಯಾಕಂದ್ರೆ ಈ ಹುಡುಗರು ಅಷ್ಟು ಕಷ್ಟಪಟ್ಟಿದ್ದಾರೆ. ನೀರು ತಗೊಂಬರೋದ್ರಿಂದ ಹಿಡ್ಬಿಟ್ಟು ಅದೇನೋ ಅಲ್ಲೇನೋ ಏನೋ ಮಣ್ಣು ಹಾಕ್ಬೇಕು, ಅಲ್ಲೇನದು ಗೆಟ್ಟೆ ಹಾಕ್ಬೇಕು, ಎಲ್ಲರೂ ಮೈ ಮೇಲೆ ಎಳ್ಕೊಂಡು ಕೆಲಸ ಮಾಡವ್ರೆ. ಯಾಕಂದ್ರೆ ಈ ಹುಡುಗರು ಇವತ್ತಿಲ್ಲಿ ಕೂತ್ ಮಾತಾಡೋದ್ರಿಂದ ಖಾಲಿ ಆರ್ಟಿಸ್ಟ್ ಆಗಿ ಮಾತಾಡ್ತಿಲ್ಲ. ಈ ಸೋಮು ಸೌಂಡಿಂದ ಒಂದೊಂದು ಪಿಲ್ಲರ್ಗಳು ಇವರುಗಳು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಭಾಸ್ಕರ್ ಅವರಾಗಿರ್ಬೋದು, ಇವರಾಗಿರ್ಬೋದು, ಮಲ್ಲ ಅವರಾಗಿರ್ಬೋದು, ಎಲ್ಲರೂ ಒಂದು ಮೂವಿ ಕೆಲಸ ಮಾಡ್ತೀವಿ ಅಂತ ಮಾಡಿಲ್ಲ. ನಮ್ಮ ಮನೆ ಕೆಲಸ ಮಾಡ್ತಿದ್ದೀವಿ. ಒಂದು ಮನೇಲಿ ಮದುವೆ ಫಂಕ್ಷನ್ ಇದ್ರೆ ಏನೇನು ಕಟ್ಟಬೇಕು, ಇಳಿಬೇಕೆಲ್ಲ ಏನು ಮೈ ಮೇಲೆ ಹೇಳ್ಕೊಂಡು ಮಾಡ್ತೀವಲ್ಲ, ನಮ್ಮ ಮನೆ ಮದುವೆ ಅಂತ ಹೇಳ್ಬಿಟ್ಟು ಆ ಥರ ಕೆಲಸ ಮಾಡಿದ್ದಾರೆ. ನಾನು ಮೂವಿ ನೋಡಿದ್ದೀನಿ, ಆವತ್ತು ಹಂಗೆ ಕೆಲಸ ಮಾಡಿದ್ದು ಕಾಣಿಸ್ತಾ ಇದೆ. ಏನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀರಾ ಸರ್? ಆಕ್ಚುಲಿ ಏನಿದು ಪರ್ಟಿಕ್ಯುಲರ್ ಇಷ್ಟೊಂದು ಜನ ಇರೋ ಆರ್ಟಿಸ್ಟ್ ಒಂದು ಊರಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ, ಏನ್ ಕಾನ್ಸೆಪ್ಟ್ ಇದೆ ಆಕ್ಚುಲಿ? ಏನಿದೆ ಕಥೆಲಿ ಹೇಳ್ತೀರೇನ್ರ? ಒಂದು ಕತೆ ಸರ್ ಹೇಳ್ಬೋದು. ಕತೆ ಇಲ್ಲ ಇಲ್ಲ, ಅದೇ ಕರೆಕ್ಟ್. ಅಭಿ ಸರ್ ನಮ್ಗೊಂದು ಪಾತ್ರ ಕೊಟ್ಟಿರೋದು ಮಾಡಿದೀರ ಅಷ್ಟೇ. ಕತೆ ಏನನ್ನೋದೇ ಗೊತ್ತಿಲ್ಲ ನಮ್ಗೆ. ಸುಮ್ನೆ ಬೈಕ್ ಹೊಡಿಸ್ಕೊಂಡು ಹೋಗ್ತಾರೆ, ಹೀರೋ ಕರೆಸ್ಕೊಂಡು. ಹೌದು ಸರ್, ಆ ಮೂಮೆಂಟ್ ಅಲ್ಲಿ ಏನ್ ಹೇಳ್ಕೊಡ್ತು ಅದನ್ನ ಮಾತ್ರ ಹೇಳ್ತಿದ್ರೆ ಗೊತ್ತು, ನಮ್ಗೆ ಕತೆನೇ ಗೊತ್ತಿಲ್ಲ. ಓಕೆ, ಹೊಡಿಬೇಡ. ಸರಿ, ಓಕೆ ಓಕೆ, ಅವ್ರು ಏನು ನಿಮಗೆ ಒತ್ತಾಯ ಮಾಡಲ್ಲ. ಕತೆ ನೋಡ್ಬೇಕು. ಮಾರ್ಚ್ 15ಕ್ಕೆ ಎಲ್ರು ಇಡೀ ಕರ್ನಾಟಕ ಬಂದು ಕುತ್ಕೊಂಡು ನೋಡ್ಬೇಕು, ಅವಾಗ ಕತೆ ಗೊತ್ತಾಗುತ್ತೆ ಸರ್. ಈಗ ಕತೆ ಅಂದ್ರೆ ನಾನು ಮೂವಿ ನೋಡಿದ್ದೀನಿ. ನಾನು ನಮ್ಗೆ ಓಪನ್ ಆಗಿ ಹೇಳ್ತೀನಿ, ಬಾಂಧವ್ಯದ ಬಗ್ಗೆ. ಒಂದು ಊರು ಅಂದ್ರೆ ಬಾಂಧವ್ಯ. ಸತ್ಯ ಹೇಳ್ತಾ ಇದ್ರಲ್ವ ಸರ್? ಸತ್ಯ ಹೇಳ್ತೀನಿ. ಯಾಕಂದ್ರೆ ಇವರು ಇಂಟರ್ವ್ಯೂ ಎಲ್ಲ ಸಲ ನನ್ಗೆ ಸ್ವಲ್ಪ ಎಲ್ಲ ಹೇಳ್ಕೊಡಲ್ಲ. ಇಲ್ಲ ಸರ್ ಸಿನಿಮಾ ನೋಡಿ ಅಂತ ಎಸ್ಕೇಪ್ ಆಗಿದ್ದಾರೆ. ಇದ್ರಲ್ಲಿ ಹೇಳ್ತಿದ್ದೀನಿ ಸರ್ ನಿಮ್ಗೆ, ಲುಕ್ ಬೇರೆ ರಿವೀಲ್ ಮಾಡಿದ್ದಾರೆ. ಈಗ ಓಪನ್ ಆಗಿ ಹೇಳ್ತೀನಿ, 100% ಹೇಳ್ತೀನಿ ನಿಮ್ಗೆ. ಬಾಂಧವ್ಯದ ಬಗ್ಗೆ ಇದೆ. ಒಂದು ಊರು ಅಂದ್ರೆ ಏನು ಬಾಂಧವ್ಯ ತೋರಿಸುತ್ತೆ. ಊರಲ್ಲಿರುವ ನೆರೆಕರೆಯವರು ಏನು ಅಂತ ತೋರಿಸ್ತಾರೆ. ನೆರೆಕರೆಯವರು ಆದ್ಮೇಲೆ ಒಂದು ಮನೆ ಅಂದ್ರೆ ಏನಂತ ತೋರಿಸ್ತಾರೆ. ಮನೆ ಅಂದ್ಮೇಲೆ ಅಪ್ಪ, ಅಮ್ಮ, ತಮ್ಮ, ಅಕ್ಕ ಅನ್ನೋ ಬಾಂಧವ್ಯ ತೋರಿಸ್ತಾರೆ. ಅಕ್ಕ ಭಾವನ ಬಾಂಧವ್ಯ ತೋರಿಸ್ತಾರೆ. ಭಾವ ಮತ್ತೆ ಅಳಿ ಅಲ್ವಾ, ಬಾಮೈದ, ಅವರಿಬ್ಬರು ಬಾಂಧವ್ಯನ ತೋರಿಸ್ತಾರೆ. ತಂದೆ ಮತ್ತೆ ಮಗನ ಬಾಂಧವ್ಯನ ತೋರಿಸಿದ್ದಾರೆ. ಅಂದ್ರೆ ಚಿಕ್ಕ ಚಿಕ್ಕ ಮೈನ್ಯೂಟ್ ಇಂದ ವಿಷಯ ಹಿಡಿದ್ಬಿಟ್ಟು ಲಾರ್ಜ್ ಸ್ಕೇಲ್ ಅಲ್ಲೂ ತೋರಿಸ್ತಾರೆ. ಎಲ್ಲೂ ಕೂಡ ಕನೆಕ್ಷನ್ ಮಿಸ್ ಆಗಲ್ಲ. ನೀವು ನಿಮ್ಮ ಊರಿನ ಅಕ್ಕಪಕ್ಕದ ರಾಮಣ್ಣ, ಸೋಮಣ್ಣ, ಸತೀಶಣ್ಣ ಎಲ್ಲರೂ ನೆನಪು ಮಾಡ್ಕೋತೀರಾ. ನಿಮ್ಮ ಅಕ್ಕ ಭಾವನ ನೆನಪು ಮಾಡ್ಕೋತೀರಾ. ನಿಮ್ಮ ಅಪ್ಪನ ನೆನಪು ಮಾಡ್ಕೋತೀರಾ. ನಿಮ್ಮ ಅಪ್ಪ ನಮ್ಮ ಜೊತೆ ಇಲ್ಲ ಅಂತಿದ್ರು ಕೂಡ ಮಿಸ್ ಮಾಡ್ಕೋತೀರಾ. ಅವ್ರ ಜೊತೆ ಕಳೆದಂತ ಮಧುರ ಏನೋ ಭಾವನೆಗಳನ್ನ ನೀವು ಇದು ಕಲೆಕ್ಟ್ ಮಾಡ್ಕೋತೀರಾ ನೀವು. ಅದೇ ಇರೋದು ಮೈನ್ ಆಗಿ. ಓಕೆ, ಗೊತ್ತಾಯ್ತಾ ಸರ್ ಕತೆ? ಸರ್ ಗೊತ್ತಾಗಿದೆ, ಅವ್ರಿಗೆ ಕೇಳಿ ಗೊತ್ತಾಯ್ತಲ್ಲ. ಈಗ ನಿಮ್ಗೆ ಏನ ನೆನಪಾಯ್ತು ಸರ್? ಹುಡುಗಿ ಇಲ್ಲ ಸರ್, ನನಗೆ ನಮ್ಮ ಫ್ಯಾಮಿಲಿ ನೋಡಿ ಬರೀ ಅಕ್ಕ ತಮ್ಮ ಆತರ ಹೇಳಿದ್ರು, ನೀವ್ ಅದ್ರ ಹುಡುಗಿ ಗಿಡಿಗೆ ನೆನಪಿಸ್ಕೊಂಡ್ರ? ಹುಡುಗಿ ಯಾವ್ದಿಲ್ಲ ಸರ್. ಊರಲ್ಲಿ ಏನ್ ಸರ್, ಊರಲ್ಲಿ ಸಾಂಗ್ ಬಿಟ್ಟಿದ್ದಾರೆ, ಲವ್ ಸಾಂಗ್ ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ. ಹೌದೌದು, ಹುಡುಗಿ ಇದ್ಮೇಲೆ ಆ ಭಾವನೆನೇ ಇದೆ. ಅದೇ ಅದೊಂದು ಸೇರಿಸ್ಲಿಲ್ಲ, ಅದಕ್ಕೆ ಅವ್ರನ್ನ ಫ್ರೆಂಡ್ಸ್ ಜೊತೆ ಇರ್ತಾರಲ್ಲ ಸರ್. ಹೇಳಿ ಸರ್. ಸರ್ ನಮ್ದೇನಿಲ್ಲ ಸರ್, ಏನ್ ಪರ್ಸನಲ್ ಕೇಳಿಲ್ಲ ಕಣ ಮೂವಿದು. ಎರಡು ಹೇಳ್ಬೋದು ಬೇಕಿದ್ರೆ, ಹೆಂಗಾದ್ರೂ ಬಾಯ್ ಬಿಡಿಸ್ಕೊಂತ. ಚಂದದಲ್ಲಿ ಸಾಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್, ಅದ್ ಮಾತ್ರ ಗೊತ್ತಾ ಕಾಣಿಸ್ತಿದೆ ಅಷ್ಟೇ. ಓಕೆ, ನಿಮ್ಗೆ ನೆನಪಾಯ್ತು ಸರ್? ಯಾವ ಸಂಬಂಧ ನೆನಪಾಯ್ತು? ಸಂಬಂಧಗಳು ಅನ್ನೋದಕ್ಕಿಂತ ನನಗೆ ಈ ಸಿನಿಮಾ ಮಾಡ್ಬೇಕಾದ್ರೆ
ಈ ಸಿನಿಮಾ ನಾನು ಅಲ್ಲಿ ಕೆಲಸ ಮಾಡಬೇಕಾಗಿರ್ಬೋದು ಅದನ್ನು ನೋಡಿದಾಗ ನಮ್ಮ ಅಲ್ಲಿ ನಮ್ಮ ನಾರ್ತ್ ಕರ್ನಾಟಕದ ಲ್ಯಾಂಗ್ವೇಜ್ ಬ್ಯೂಟಿ ಈ ಸಿನಿಮಾದಲ್ಲಿ ನಾನು ನೋಡ್ತೀನಿ ಅನ್ನೋದು, ಮತ್ತು ಅಲ್ಲಿ ಎಮೋಷನ್ನು, ಅಲ್ಲಿನ ಬ್ಯೂಟಿ, ಅಲ್ಲಿ ಲೊಕೇಶನ್ನು, ಅಲ್ಲಿ ಜನಗಳ ಮನಸ್ಥಿತಿ ಹೆಂಗಿರುತ್ತೆ, ಅಲ್ಲಿ ಪ್ರತಿಯೊಬ್ಬರಿಗೂ ಅದು ನಾನು ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಇದೆ ಸರ್ ಅಷ್ಟೇ. ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ. ದ ಮೋಸ್ಟ್ ಹ್ಯಾಪನಿಂಗ್ ವಿಲನ್ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ, ಜೊತೆ ಆಕ್ಟಿಂಗ್ ಮಾಡಿದ ಹೆಂಗ್ ಅನ್ಸ್ತು? ನನಗೆ ಖುಷಿ ಸರ್. ನನಗೆ ಸಲಗಾದಲ್ಲಿ ಎಸ್ ಆರ್ ಶೆಟ್ಟಿ ನಂಗೆ ತುಂಬಾನೇ ಇಷ್ಟ ಆಗಿತ್ತು ಸರ್. ಅದ್ ಪ್ಲೇಸ್ ಅದನ್ನ ಬಿಟ್ಟು ನಾನು ಸಸ್ಪೆನ್ಸ್ ಆಗಿತ್ತು. ಅಭಿ ಸರ್ ನನ್ನ ಕರೆದಾಗ ಕೆಂಡನೆ ಹೀರೋ ಅಂತ ಹೇಳಿದಾಗ ಇನ್ನೂ ಖುಷಿ ಆಯ್ತು. ಮತ್ತೆ ಸರ್ ವಿಲನ್ ಆದಾಗ ಇನ್ನೂ ಖುಷಿ ಆಯ್ತು. ನನಗೆ ಅದ್ಭುತ. ಅದೇ ಅಂತ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳ ಜೊತೆ ನಾವು ಪ್ಲೇ ಮಾಡೋದು ಅದೊಂದು ಅದೃಷ್ಟನೇ ಅಲ್ವಾ ಸರ್? ಹೌದು, ಅದಕ್ಕೋಸ್ಕರ ನಾನು ಕೇಳಿದ್ದೆ. ಅದು ನಾವು ಆಕ್ಟ್ ಮಾಡ್ಬೇಕಾದ್ರೆ ಮನ್ಸಲ್ಲಿ ಇತ್ತು, ಏನ್ ದೊಡ್ಡವನ ಅಂದ್ಕೊಂಡಿದ್ದೆ ಯಾಕಂದ್ರೆ ಸೈಕಲ್ ಹೊಡಿತಾನೆ ಅಂತ ಹೇಳ್ಬಿಟ್ಟು. ಇಲ್ಲ, ಯಕ್ಷರ್ ಬಗ್ಗೆ ನಾವು ಗೌಳಿನೂ ಕೂಡ ಸರ್ ಜೊತೆ ವರ್ಕ್ ಮಾಡಿದ್ದೆ. ಗೌಳಿ ವರ್ಕ್ ಮಾಡ್ಬೇಕಾದ್ರೆ ಇಲ್ಲ ಜಿಗರ್ ಕೂಡ ಜಿಗರ್ ಒಂದು ಇನ್ನೊಂದು ಮೂವಿ ವರ್ಕ್ ಮಾಡಿದ್ವಿ. ಸೊ ಅವಾಗ ಹೇಳಿದ್ರು ಸರ್, ನಾ ಒಂದು ಶಾರ್ಟ್ ಮೂವಿ ನೋಡಿದೆ ಮಗ, ನಿಂದು ತುಂಬಾ ಚೆನ್ನಾಗಿ ಮಾಡಿದ್ಯಾ, ಸಖತ್ತಾಗಿ ಮಾಡಿದ್ಯಾ, ನಿಂಗೊಂದು ಒಳ್ಳೆ ಪಾತ್ರ ಸಿಗ್ಬೇಕು, ಬರ್ತೀವಿ. ಸರ್ ಜೊತೆ ವರ್ಕ್ ಮಾಡ್ಕೊಂಡ್ ಬಂದಿರೋದು ತುಂಬಾ ಖುಷಿ. ಯಾಕೆಂದ್ರೆ ಅವರು ಕೂಡ ಥಿಯೇಟ್ರಿಂದ ಬಂದಿದ್ದಾರೆ, ನಾವು ಥಿಯೇಟರ್ಗಳು ಮಾಡ್ಕೊಂಡು ನಾಟಕಗಳು ಮಾಡ್ಕೊಂಡು ಮತ್ತೆ ಆ ಥರ ಮಾಡ್ಕೊಂಡು ಬಂದಿರೋರು ಒಂದು ಮುನ್ನೆಲೆಗೆ ಬಂದಿರೋದು ನೋಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಅಂದರೆ ಒಂದು ಎನರ್ಜಿ ಬರುತ್ತೆ ನಮಗೂ. ಸೊ ಸರ್ ಹೋಗಿದ್ದಾರೆ ಅಂದರೆ ಅವ್ರ ಹಿಂದೆ ನಾವು ಹೋಗ್ಬೋದು, ನಾವು ಆ ಥರ ಮಾಡ್ತಿದ್ದೀವಿ ಅನ್ನೋದು ನಮಗೂ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಅವ್ರು ನೋಡಿದ್ರೆ ಯಾವಾಗಲೂ ಅವ್ರು ಬಂದರೆ ನಮಗೇನೋ ಒಂಥರ ಖುಷಿನೇ. ಅವ್ರಾಗ್ಬೋದು, ಜಹಾಂಗೀರ್ ಸರ್ ಆಗ್ಬೋದು, ಈಗ ನಮ್ಮ ಶ್ರೇಷ್ಠ ಆಗಿರ್ಬೋದು ಹೀರೋ, ಅವರು ಸುಮಾರು ಒಂದು 14-15 ಇಯರ್ ಅವ್ರದ್ದು ಜರ್ನಿ ಸಿನಿಮಾದಲ್ಲಿ. ಅವ್ರು ಒಂದ್ಸರಿ ನೋಡಿದಾಗ ನಾನು ಅವ್ರೊಳಗಡೆ ನಾನು ನೋಡ್ಕೊತೀನಿ, ಅಷ್ಟು ಸ್ಟ್ರಗಲ್ ಇದೆ ಅವ್ರೊಳಗೆ. ಅಂದ್ರೆ ಅವ್ರು ಸ್ಟ್ರಗಲ್ ಮಾಡಿರೋದು ನಾವು ಮಾಡ್ತಿರೋದ್ರಿಂದ ಅವ್ರೊಳಗಡೆ ನಮ್ಮನ್ನು ನಾನು ಕಂಡ್ಕೊಂತೀನಿ. ಇನ್ನು ಅಭಿಯಣ್ಣ ಆಗಿರ್ಬೋದು, ಅಭಿಯಣ್ಣನ ಬಗ್ಗೆ ಮಾತಿಲ್ಲ, ಅಣ್ಣನೇ. ಅವತ್ತಿಂದನೂ ನಾನು ಒಂಥರ ನಮ್ಮನ್ನ ಎಲ್ಲರೂ ಆಲ್ಮೋಸ್ಟ್ ತಮ್ಮನ ಥರನೇ ನೋಡ್ತಾರೆ. ನಾನು ಅಣ್ಣ ಅಣ್ಣ ಅಂತಾನೆ ಕರಿತೀನಿ, ಅಣ್ಣನ ಥರನೇ ಅವರು ಟ್ರೀಟ್ ಮಾಡ್ತಾರೆ. ಸೊ ಅದಾಗಿರ್ಬೋದು, ಅವರಾಗಿರ್ಬೋದು. ಇನ್ನು ನಮ್ಮ ಶಿವಸೇನಾ ಕ್ಯಾಮ್ರಾಮನ್, ಸೊ ಬೆಸ್ಟ್ ಕ್ಯಾಮ್ರಾಮನ್ ನಮಗೆ ಪ್ರತಿಯೊಂದರಲ್ಲೂ ಸಪೋರ್ಟಿಂಗಲ್ಲಿ ಇರ್ತಾರೆ. ಒಂದು ಏನೇ ಶಾರ್ಟ್ ಮಾಡ್ಬೇಕಾದ್ರೆ ಒಂದು ಕರೆಕ್ಷನ್ ಇದ್ರೆ ಹಿಂಗೆ ಮಾಡಪ್ಪಿ ಅಂತ ಅವರು ಕೂಡ ಕರೆಕ್ಷನ್ ಇರ್ತಾರೆ. ಶಿವಸೇನಾ ಅವರು ತುಂಬ ಒಳ್ಳೆ ಟೀಮ್ ಸರ್, ನಮಗೆ ಗಿಫ್ಟ್ ಅನ್ಕೋಬೋದು. ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದಕ್ಕೆ, ಇಂಡಸ್ಟ್ರಿಯಲ್ಲಿ ಓದಾಡಿದ್ದಕ್ಕೆ, ಏನೇ ಸ್ಟ್ರಗಲ್ ಮಾಡಿದ್ರು ಒಂದೊಳ್ಳೆ ಟೀಮ್ ಸಿಗೋದಿದೆಯಲ್ಲ ಸರ್, ಒಂದೊಳ್ಳೆ ಟೀಮು, ಒಂದೊಳ್ಳೆ ಡೈರೆಕ್ಷನ್ನು, ಒಂದೊಳ್ಳೆ ಮೂವಿ ಮಾಡ್ತೀವಿ. ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಒಂದೊಳ್ಳೆ ಮೂವಿ ಮುಖಾಂತರ ನಾವು ಹೊರಗಡೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಆ ಥರದೊಂದು ಸಿನಿಮಾ ಈ ಸಿನಿಮಾ ನಮ್ಮ ಲೈಫಲ್ಲಿ ಆಗುತ್ತೆ. ಲೈಫ್ ಕೊಟ್ಟಿದೆ. ಹೌದು ಸರ್. ಸೂಪರ್. ನೀವು ಹೇಳಿ, ನಮ್ಗೆ ಕಾಮಿಡಿ ಮಾಡಿಸ್ಬೇಕು ಅಂತ ಅವಾಲಿಂದ ಕಾಯ್ತಾ ಇದ್ದೀನಿ. ಸಲಗದಲ್ಲಿ ನನ್ನ ಜೊತೆನೇ ಹೌದೌದು, ಮೂರನೇ ಸಿನಿಮಾ ಅಷ್ಟೇ. ಅದೇ ಕಾಮಿಡಿ ಸರ್ ಅವ್ರದ್ದು. ಎಷ್ಟು ಮೊನ್ನೆ ಸಿನಿಮಾ ಅವ್ರೇನು ಆಕ್ಟಿಂಗ್ ಮಾಡೋದು ನಾನೇ ಮಾಡ್ತೀನಿ. ಮಾಡಿದ್ದೀನಿ, ಕಾಮಿಡಿ ಮಾಡಿ ಅಷ್ಟೇ ಮುಗೀತು. ಏನ್ ಸರ್ ನಿಮ್ ಬ್ಯಾಕ್ ಗ್ರೌಂಡ್ ಹೇಳಿ ಸರ್, ಅಂದ್ರೆ ಎಲ್ಲಿಂದ ಬಂದಿದೆ, ಹೆಂಗೆ ಸಿನಿಮಾ? ಆರ್.ಟಿ. ನಗರ್ ಸರ್. ಸರ್ ನಾನು ಅಂದ್ರೆ ಸಿನಿಮಾ ಬಗ್ಗೆ ನೀವು ಹಿಂಗೆ ಸಿನಿಮಾ ತುಂಬಾ ಹುಚ್ಚು ಸರ್ ಅವ್ರಿಗೆ ಸಿನಿಮಾದು. ಬೆಳಿಗ್ಗೆಲ್ಲ ಆಟೋ ಓಡಿಸ್ಕೊಂಡು ಇದರ ಕನ್ಸು ಕಾಣ್ತಾ ಇದ್ದಾರೆ. ಮಾಸ್ತಿ ಸರ್ ಅವರ ನಮ್ಮ ಗುರುಗಳು ಅಂದ್ರೆ ಮಾಸ್ತಿ ಸರ್. ಹೌದು, ನಾನು ಇವತ್ತೇನೇ ಸಿನಿಮಾ ರಂಗದಲ್ಲಿ ಬಂದು ಇಲ್ಲಿ ಕೂತಿದ್ದೀನಿ ಅಂದ್ರೆ ಅದು ನಮ್ಮ ಗುರುಗಳಿಗೆ. ಫಸ್ಟ್ ಫಿಲಂ ನಿಮ್ದು ಸಲಗ ಮಾಡಿದ್ದಾ ಅಥವಾ? ಇಲ್ಲ ಸರ್, ಅದಕ್ಕೆ ಮುಂಚೆ ನನಗೆ ಕಾಲೇಜ್ ಕುಮಾರ ಇದರಲ್ಲೆಲ್ಲ ಪಾತ್ರಗಳು ಹಾಕ್ಸ್ತಾ ಇದ್ರು ನಮ್ಮ ಗುರುಗಳು. ಆಮೇಲೆ ಸಲಗಲ್ ರೆಫರ್ ಮಾಡಿದ್ರು. ಆಮೇಲೆ ಇವಾಗಿದ್ದು ಜಮಲಿಗುಡ್ಡ ಇದರೆಲ್ಲ ರೆಫರ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಗುರುಗಳು. ನಮ್ಗೆ ತುಂಬ ಬೆನ್ನೆಲುಬಾಗಿ ನಾನು ನಿಂತು ಇವತ್ತು ನಾನು ಏನೇ ಸಿನಿಮಾ ರಂಗದಲ್ಲಿ ಇದ್ದೀನಿ ನಾನು, ಅದು ನಮ್ಮ ಗುರುಗಳೇ ಸರ್. ಥಿಯೇಟರ್ ಮಾಡಿ ಬಂದಿದ್ದೇನು ಇಲ್ಲ, ಥಿಯೇಟರ್ ಏನಿಲ್ಲ, ಹವ್ಯಾಸಿ ಕಲಾವಿದನೇ. ಸೊ ಸ್ಟಾರ್ಟಿಂಗಲ್ಲೇ ಅದನ್ನ ಮಾಡ್ಕೊಂಡು ಹಿಂಗೆ ಸಣ್ಣ ಪುಟ್ಟ. ಹೌದು ಸರ್, ಹೌದು ಸರ್. ಇವಾಗ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ, ಏನು ಅನಿಸ್ತಿದೆ? ತುಂಬ ಖುಷಿ ಇದೆ ಸರ್. ಈಗ ಕಾಮಿಡಿ ಬೇರೆ ಟ್ರೈ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಏನ್ ಕಾಮಿಡಿ ಮಾಡಿದ್ದೀರಾ ನನ್ಗೆ ಈಗ ಅರ್ಥ ಆಯ್ತು. ಕಾಮಿಡಿ ಏನಂದ್ರೆ ಅಭಿ ಸರ್ ಏನು ಹೇಳಿದ್ರೆ ಅದನ್ನ ಮಾಡಿದ್ದೀನಿ ಸರ್ ಅಷ್ಟೇ. ಒಟ್ಟಿನಲ್ಲಿ ಏನ್ ಮಾಡಿದ್ರು ಬಿಡಲ್ಲ ಸರ್, ಎಲ್ಲ ನಿಮ್ ಶಿಷ್ಯಂದಿರಾಗ್ಬಿಟ್ಟು. ಅವರು ಹಂಗೆ ಯಾವ್ದೋ ಇಂಟರ್ವ್ಯೂ ಇಲ್ಲ ಸರ್, ಅದು ನೆಕ್ಸ್ಟ್ ಸಿನಿಮಾಗೆ ಹೇಳ್ತೀನಿ, ನೆಕ್ಸ್ಟ್ ಸಿನಿಮಾಗೆ ಹೇಳ್ತೀನಿ ಅಂದ್ರೆ ಎಷ್ಟು ಸಿನಿಮಾ ಮಾಡ್ತಾರೆ, ಎಷ್ಟನೇ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಂಗೆ ಗೊತ್ತಾಗಿರಲ್ಲ. ಈ ಒಂದು ತಿಂಗಳಲ್ಲಿ ತುಂಬಾ ಸಲ ಸಿಕ್ಕಿದ್ವಲ್ಲ ನಾವು, ಅದಕ್ಕೆ ಕೇಳ್ತಾ ಇರೋದು ಎಷ್ಟು ಸಲ ಸಿಗ್ತಾರ ಅವರು ಅಂತ. ಕೆಲವು ಕನ್ಫ್ಯೂಷನ್ ಯಾವ ಸಿನಿಮಾ ಇಂಟರ್ವ್ಯೂ ಮಾಡ್ತಾ ಇದೀವಿ, ಯಾವ ಸಿನಿಮಾದಲ್ಲಿ ಕೂತಿದೀವಿ ನಾವು ಅಂತ ಅಲ್ವಾ ಸರ್? ಹೇಗೆ ಅನಿಸುತ್ತೆ ಈ ತರ ಒಂದು? ಖುಷಿ ಆಗುತ್ತೆ ಸರ್. ನಾನು ಬಯಸ್ತೀನಿ ಇವರೆಲ್ಲ ಅದೇ ಒಂದು ಇದಕ್ಕೆ ಬರಲಿ, ಅದೇ ಥರ ಚಾನ್ಸಸ್ ಸಿಗಲಿ. ಈ ಮೂವಿಯಿಂದ ಎಲ್ರಿಗೂ ಚಾನ್ಸಸ್ ಸಿಗುತ್ತೆ. ಎಲ್ಲರೂ ಈ ಒಂದೇ ಇದೊಂಥರ ಮಾಯಾಜಾಲ. ಇಲ್ಲಿಗೆ ಬರೋದೇನಂದ್ರೆ ನಾನು ಹಿಂಗೆ ಕಾಣಿಸ್ಬೇಕು, ಹಿಂಗೆ ಆಗ್ಬೇಕು ಅನ್ನೋದೇ ಒಂದು ಇದಿರುತ್ತೆ. ಸೊ ಅದಕ್ಕೆ ಸಾಕಷ್ಟು ಸ್ಟ್ರಗಲ್ ಇರುತ್ತೆ. ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ನೋವು ಅನುಭವಿಸ್ಬೇಕು, ಎಲ್ಲ ಪೆಟ್ಟು ತಿನ್ನಬೇಕು, ಎಲ್ಲ ಮಾಡಿ 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 ಒಂದೊಂದು ಸ್ಟೆಪ್ ಹತ್ತ ಎಲ್ಲರ ಕಣ್ಣಿಗೆ ನಾವು ಕಾಣಿಸ್ಬೇಕು. ಕಾಣಿಸಿದ ಮೇಲೆ ಅವರು ವರ್ಕ್ ಕೊಡ್ತಾರೆ, ವರ್ಕ್ ಕಾಣಿಸುತ್ತೆ. ಹೊಸ ಡೈರೆಕ್ಟರ್ಗಳು, ಹೊಸ ಅಸಿಸ್ಟೆಂಟ್
ಸ್ನೇಹಿತರುಗಳು ಹೊಸ ಅಸೋಸಿಯೇಟ್ಗಳು ಇದನ್ನು ನೋಡ್ತಾರೆ, ನೋಡ್ಬಿಟ್ಟು ಅವ್ರು ಕರೆಯೋಕೆ ಶುರು ಮಾಡ್ತಾರೆ, ಹಂಗೆ ಬ್ಯುಸಿ ಆಗೋದು. ಇದು ಅಷ್ಟು ಈಸಿ ಅಲ್ಲ. ಇದು ಮನೆ ಸಿಗೋದು ದುಡ್ಡಿದ್ರೆ ಒಂದು ಮೂವಿ ಮಾಡ್ಬೋದು ಅಷ್ಟೇ. ಟ್ಯಾಲೆಂಟ್ ಇಲ್ಲ ಅಂದರೆ ಮೇಲಕ್ಕೆ ಬರೋಕ್ಕಾಗಲ್ಲ. ಇವರೆಲ್ಲರೂ ಒಳ್ಳೆ ಟ್ಯಾಲೆಂಟ್ಗಳು. ಖಂಡಿತವಾಗಿ ಮುಂದೊಂದು ದಿವಸ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಳ್ಳೊಳ್ಳೆ ಹೆಸರು ಮಾಡುವಂಥ ಹುಡುಗ ಆರ್ಟಿಸ್ಟ್ಗಳು. ಎಸ್ ಸರ್, ಪ್ರೀವಿಯಸ್ ಸಿನಿಮಾ DSS ಬಗ್ಗೆ ಮಾತಾಡ್ಬೇಕು. ನಿಮ್ಮದು ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂತ ನಿಮ್ಮ ಆ್ಯಕ್ಟಿಂಗ್ ಕೂಡ ರಾಕ್ಷಸನ್ ಸರ ವರ್ತನೆ ಆ ಆ್ಯಕ್ಟಿಂಗ್ ಬಂದಿರೋದು ರೀತಿ ಇರ್ಬೋದು. ಆ್ಯಂಡ್ ಈ ಸಿನಿಮಾಲು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಎಕ್ಸ್ಪೆಕ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ನಿಮ್ಗೊಂಥರ ಬೇರೆ ಥರ ಫೀಲ್ ಕೊಡುತ್ತೆ ಅದು. ಆ್ಯಂಡ್ ನನಗೆ ಏನಕ್ಕೆ ಆ ಸಿನಿಮಾ ವಿಷಯ ಕೇಳಿದೆ, ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಹೊಸಬ್ರು ಆ ಸಿನಿಮಾದಲ್ಲಿರೋದು ಎಲ್ಲ ಹೊಸತನ ಇರೋದು. ಸೊ ಇದರಲ್ಲೂ ಕೂಡ ಹೊಸ ಸಿನಿಮಾ ತಂಡ ಇರೋದು. ಸೊ ಇದು ಆ ಥರ ಸೌಂಡಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಅದೆಲ್ಲನೂ ನೀವು ಅದು ಡೈರೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಯಾವ ಡೈರೆಕ್ಟರ್ ಯಾವ ಥರ ಯೋಚನೆ ಮಾಡ್ತಾರೆ, ಅದನ್ನು ಯಾವ ಥರ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಒಬ್ಬ ಕತೆ ಹೇಳ್ಬೇಕಾದ್ರೆ ಚೆನ್ನಾಗಿ ಹೇಳಿರ್ತಾರೆ, ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಚೆನ್ನಾಗಿ ಮಾಡಿರಲ್ಲ. ಸ್ವಲ್ಪ ನಿಮ್ಗೆ ಫಸ್ಟ್ ಆಫ್ ಲ್ಯಾಗ್ ಅಂತ ಅನ್ಸ್ಬಿಟ್ಟು ನಿಮ್ಗೆ ಲ್ಯಾಗ್, ಅಲ್ಲಿಂದ ನೀವು ಏನು ಕನೆಕ್ಟ್ ಆಗಲ್ಲ ನೀವು ಮೂವಿಗೆ ಸರ್. ಆದರೆ ಆ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಖಂಡಿತವಾಗಿ ಸೋಮು ಸೌಂಡ್ ಇಂಜಿನಿಯರ್ ನಿಮ್ಗೆ ಸ್ಟಾರ್ಟಿಂಗಿಂದ ಹಿಡಿದುಬಿಟ್ಟು ಎಂಡ್ ತನಕ ನಿಮ್ಗೆ ಹೊಸ ಅನುಭವ ಕೊಡುತ್ತೆ. ಪ್ರತಿಯೊಂದು ನಂದು ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ, ಇಲ್ಲಿ ಬರೋಂಥ ಹೀರೋಯಿನ್ ಕ್ಯಾರೆಕ್ಟರ್ ಆಗಿರ್ಬೋದು, ಅವಳ ತಂದೆ ಕ್ಯಾರೆಕ್ಟರ್, ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಗೆಲ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂತ ಅನ್ಸ್ಬಿಡುತ್ತೆ. ನಿಮ್ಮ ಫ್ರೆಂಡ್ಸನ್ನು ನೀವು ನೆನೆಸ್ಕೋತೀರಾ, ನಿಮ್ಮ ಡೌನು ನೆನೆಸ್ಕೋತೀರಾ. ಡೌನು ಯಾರ್ಯಾರಿಗೆ ಡೌ ಇದಾರೆ ಆಗಿದ್ರೆ ಇಲ್ಲಿ ಸರ್? ಅದಿಲ್ಲದೆ ಆ ಘಟ್ಟನ ತಲುಪದೆ ಬರೋಕ್ಕಾಗುತ್ತೆ ಸರ್? ಇಲ್ಲ ಸರ್, ಇಲ್ಲ. ನಿಮ್ದೇ ಇದೆ ನಂಗೆ ಗೊತ್ತು. ಇಲ್ಲ ಸರ್, ಇಲ್ಲ ಸರ್, ಒಪ್ಕೋಬೇಡಿ. ಇಲ್ಲ, ಇಲ್ಲಿ ಯಾರ್ಯಾರಿಗಿದ್ದಾರೆ ಅಂತ ಕೇಳ್ಬೇಡ ಅಂತ ಅಷ್ಟೇ. ನೀವು ಇದ್ರಿ ಇಲ್ಲಿ ಹಾಗಾದ್ರೆ? ನನ್ನ ಆಮೇಲೆ ಲಾಸ್ಟ್ ಹೇಳ್ಬೋದು. ಇದೆ ಸರ್, ಎಲ್ರಿಗೂ ಇತ್ತಲ್ಲ ಸರ್? ಎಲ್ರು ಏನ್ರು? ಇಲ್ಲ ಅಂದ್ರೆ ಇಲ್ಲ ಹೇಳು. ಕಾಲೇಜ್ ವಯಸ್ಸಲ್ಲಿ ಇದ್ದೇ ಸರ್, ಅಟ್ರಾಕ್ಷನ್ ಇಲ್ಲ ನಿಮ್ದಿಲ್ವಾ? ಫ್ಯಾಮಿಲಿ ಮ್ಯಾನ್ ಸರ್. ಮಧ್ಯದಲ್ಲಿ ಫಿಟ್ಟಿಂಗ್ ಚೆನ್ನಾಗಿರಲ್ಲ ಅಂತ ಹಳೇದಿರ್ಬೇಕಲ್ಲ ಸರ್ ಒಂದು. ಸರ್ ಬೇಡ, ಫ್ಯಾಮಿಲಿ ಮೇಲೆ ಅಂತ ಹೇಳ್ತಿದ್ದಾರೆ ಸರ್. ಹೇಳಿದ್ರಲ್ಲ ಸತ್ಯ ನೋಡಿ, ಲವ್ ಮ್ಯಾರೇಜ್ ಅಂತ. ಲವ್ ಮ್ಯಾರೇಜ್ ಆಗಿದೆ ಸರ್. ಹೌದಾ? ಅದೇ ಹುಡುಗಿನ ಮದುವೆ ಅದಕ್ಕಿಂತ ಪ್ರೀವಿಯಸ್ ಯಾವ್ದು ಇರ್ಲಿಲ್ಲ? ಇಲ್ಲ ಸರ್. ಹೌದಾ? ಯಾಕೆ ಬೆಂಕಿ ಇಡ್ತೀರಾ? ಇಡೀ ಬಿಡ್ರಿ ಸರ್. ಇರ್ಲಿಲ್ಲ ಸರ್. ಓಕೆ, ಯಾವ್ದು ಇರ್ಲಿಲ್ಲ. ಅದೇ ಹುಡುಗಿನ ಅದೇ ಹುಡುಗಿನ. ಇವ್ರು ತುಂಬಾ ಫಾಸ್ಟ್ ಇದೆ ಸರ್, ಇವತ್ತೊಂದ್ಸ ಕೇಳ್ಬಿಡಿ. ಇಲ್ಲ ಆ ತರ ಏನೂ ಇಲ್ಲ. ಯಾಕೆ ಸರ್? ಖಂಡಿತ ಇಲ್ಲ ಸರ್. ಈ ಸಿನಿಮಾದಲ್ಲಿ ಆ ತರದ್ ಯಾವ್ದು ಇಲ್ಲ. ಈ ಸಿನಿಮಾದಲ್ಲಿ ಕೇಳಿದಲ್ಲ, ಬಿಹೈಂಡ್ ಇಲ್ಲ ಬಿಡಿ. ಇಲ್ಲ ಲವ್ವೇ ಮಾಡಿಲ್ಲ ನೀವು? ಇಲ್ಲ, ಅದು ಅನುಭವ ಆಗಿರೋದು. ಬಿಹೈಂಡ್ ಅಂದ್ರೆ 60 ದಿವಸದಲ್ಲಿ ಅಲ್ಲ, 60 ದಿನದ ಒಂದ್ ಕಾಲೇಜ್ ಡೇಸ್ ಅಲ್ಲಿ ಇರತ್ತಲ್ಲ. ಮತ್ತೆ ಇನ್ನೇನು ಕೇಳಿದವ್ರು ಇಷ್ಟೊತ್ತು? ಅವ್ರು ಅದನ್ನೆಲ್ಲ ಹೇಳಿದ್ದು ಹೇಳಿ. ಕನ್ಫ್ಯೂಷನ್ ಸರ್ ಗುರುಗಳಿಗೆಲ್ಲ. ಅಲ್ಲ, ಅನುಭವಿಸ್ತಲ್ಲ ನಾನು, ಹಿಂಗಾಗಿ ಸರ್ ಭಯ. ಏನ್ ಸರ್ ಅನುಭವಿಸ್ತಲ್ಲ, ಅದು ಫಸ್ಟ್ ಟೈಮ್ ಆಗಿರೋದು ಹೇಳಿ ಅಂತ ಹೇಳ್ತಿರೋದು. ಕಾಲೇಜ್ ಡೇಸ್ ಅಲ್ಲಿ ಕ್ರಶ್ ಆಗಿರೋದು ಸತ್ಯ. ಓಕೆ, ಹಂಗೆ ಅದು ಹಂಗೆ ಹೊರಟೋಗಿರೋದು ಸತ್ಯ. ನಮ್ದಲ್ಲಿ ನಾವು ಇನ್ನೂ ಇಟ್ಕೊಂಡಿದೀವಿ ಹಾಗಾದ್ರೆ. ಅಲ್ಲ, ನೀವು ಹೇಳಕ್ಕಾಗಲ್ಲ ಅಂತನಾ? ಅಲ್ಲ, ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ ಅಂತ. ಅವ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಅಂತ ಅಷ್ಟೇ. ನಾನೇ ವಿಷಯ ಶುರು ಮಾಡಿ ನಂದೇ ಇಲ್ಲ ಅಂತ ಹೇಳಿದ್ರೆ ಹೆಂಗೋ, ನಾನೇ ಕೆದಕಿ. ಅಲ್ಲ ಈಗ ನಮ್ಗಾದ್ರೆ ತಲೆ ಇಲ್ಲಲ್ಲ ಒಂದ್ ಸುಡಿ, ಅವ್ರು ಹಂಗಲ್ಲ ಅಂತ. ಓ, ಚಿಕ್ಕಬಡ ಸುಲಿ ಅಂತಲ್ಲ. ಅವರು ಸುಳಿ ಕಾಣಿಸ್ಬಾರ್ದು, ಕಟ್ಕೊಂಡ್ಬಿಟ್ಟಿದ್ದಾರೆ ಕೂದಲ, ಹಂಗಾಗಿ ಅಷ್ಟೇ. ಹಂಗಾಗಿ ನಾನು ಅವ್ರ ಬಗ್ಗೆ ಏನ್ ಚರ್ಚೆ ಮಾಡಕ್ ಹೋಗಲ್ಲ. ನನ್ ಕಲೆ ಕೂದಲೇ ಇಲ್ಲ, ಸುಲಿನೇ ಇರೋದು. ತುಂಬಾ ಜಾಸ್ತಿ ಇದೆ. ಇಲ್ಲ, ಇಷ್ಟೇ. ಹೌದು, ಇವ್ರದೊಂದು ಆಯ್ತು, ಇವ್ರಿಬ್ರದ್ದು ಕೇಳ್ಬಿಡ ಈಗ ಹೇಳಿ ಸರ್. ಇಲ್ಲ, ಆಕ್ಚುಲಿ ಒಂದು 3-4 ಇಯರ್ ಬ್ಯಾಕ್ ಅಷ್ಟೇ. ಅಲ್ಲಿ ಡ್ರಾಪ್ ಆದ್ಮೇಲೆ ಮತ್ತೆ ಎಲ್ಲ ನೊಂದ ಜೀವಗಳು ಸರ್, ಬಿಟ್ಬಿಡಿ ಸರ್ ಎಲ್ಲರೂ ನೊಂದ ಜೀವಗಳು. ಇಲ್ಲಿ ಫೋಕಸ್ ಓನ್ಲಿ ಏನ್ ಸರ್, ಸಿನಿಮಾಗ್ ಬಂದ್ರೆ ಇಲ್ಲಿ ಆಕ್ಚುಲಿ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡಲ್ಲ ಸರ್. ಮಾಡೋದಕ್ಕೂ ಆಗಲ್ಲ, ಯಾಕೆಂದ್ರೆ ನಮ್ ಸ್ಟ್ರಗಲ್ ಹಂಗಿರ್ತೇವೆ, ನಮ್ ಪರಿಸ್ಥಿತಿಗಳು ಹಂಗಿರ್ತೇವೆ, ನಮ್ ಜೀವನ ಹಂಗ್ ನಡೀತಾ ಇರುತ್ತೆ. ಅದಕ್ಕೆ ಹೋಗ್ಬಾರ್ದು ಅಂತಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ ಕಮಿಟ್ಮೆಂಟ್ ಅದೊಂದು. ಸೊ ಹೋಗಿ ಟೈಮ್ ಕೊಡಬೇಕು, ಅಮೌಂಟ್ ಕಿಲ್ ಆಗುತ್ತೆ, ಟೈಮ್ ಕಿಲ್ ಆಗುತ್ತೆ, ಪ್ರತಿಯೊಂದು ಕಿಲ್ ಆಗುತ್ತೆ. ದುಡ್ಡು ಖರ್ಚು ಮಾಡಿಸ್ತಾರೆ ಹುಡುಗಿರು. ಸೊ ಸರ್ ಅಲ್ಲ, ಇದ್ರೆ ಅಲ್ವಾ ಸರ್ ಖರ್ಚು ಮಾಡೋದಕ್ಕೆ. ನಾವು ಇವಾಗ ಸ್ಟ್ರಗಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಇಲ್ಲ ನಮ್ಮ ಹತ್ರ ಖರ್ಚು ಮಾಡೋದು. ಇವನು ಹೋದ್ರೆ ಇವನೇ ಕಿಲ್ ಆಗ್ಬಿಡ್ತಾನೆ, ಕಿಲ್ ಆಗ್ತೀವಿ, ಖಂಡಿತವಾಗ್ಲೂ ಆಗತ್ತೆ ಸರ್. ಸೊ ಹಾಗಾಗಿ ಫೋಕಸ್ ಒಂದು ನಮ್ದು ಏನಿದ್ರು ಫೋಕಸ್ ದುಡಿಯೋದಲ್ಲ, ಒಂದಿನ ಖರ್ಚು ಮಾಡ್ತಾರೆ, ಫ್ಯೂಚರ್ ಮೇಲೆ ಹೋಗೋಣ. ಆಮೇಲೆ ನಮ್ಗೆ ಅಂತ ಯಾರೋ ಒಬ್ರು ಇರ್ತಾರಲ್ಲ. ಮದುವೆ ಆಗಿಲ್ಲ ಸರ್ ನೀವು? ಇಲ್ಲ ಸರ್, ಆಗಿಲ್ಲ. ಓಕೆ, ಹುಡುಕ್ತಾ ಇದ್ದೀರಾ? ಸರ್ಚಿಂಗ್ ಏನಿಲ್ಲ ಸರ್, ಫಸ್ಟ್ ಸಿನಿಮಾ ಮಾಡೋಣ. ಉತ್ತರ ಕರ್ನಾಟಕ ಹೋಗಿದ್ರಲ್ಲ, ಯಾವ್ದಾನ ಒಂದು ಕ್ಯಾಚ್ ಹಾಕೊಂಡ್ಬರುತ್ತೆ. ಇಲ್ಲ ಸರ್, ಬೇಡ. ಅಲ್ಲ, ನಾನು ಅದೇ ಹೇಳ್ತೀನಿ, ಫಸ್ಟ್ ಸಿನಿಮಾ ಮಾಡೋಣ ಸರ್. ಇನ್ನು ಅವ್ನು ಹೋಗ್ಬಾರ್ದು ಉತ್ತರ ಕರ್ನಾಟಕಕ್ಕೆ. ಬಾರ್ಡರ್ ಹಿಡ್ಕೊಂಡು ಓಡಿಸೋಂಗೆ ಬರ್ತಿದ್ದೀರ ನೀವು. ಅಲ್ಲ, ಕೇಳೋದ ಅಲ್ಲಿ ಸರ್ ಆಗಿರುತ್ತೆ ಸರ್, ಶೂಟಿಂಗ್ ಮಧ್ಯದಲ್ಲಿ ಬ್ರೇಕ್ ಕೊಟ್ಟಿರಲ್ವಾ ಸರ್ ನೀವು? ಅಲ್ವಾ ಸರ್? ಇಲ್ಲ, ನೀರ್ ಬಾಟ್ಲ್ ಯಾವ್ದಿಲ್ಲ ಸರ್, ಮಣ್ಣು ಯಾವ್ದ್ರಿಂದ ನಿಜ ಅಲ್ಲ. ಶೂಟಿಂಗ್ ಟೈಮಲ್ಲಿ ಮಾತಾಡ್ತಿರ್ಲಿಲ್ವಾ? ಶೂಟಿಂಗ್ ಟೈಮಲ್ಲಿ ಮಾತಾಡ್ತಿರ್ಲಿಲ್ವಾ? ಸುಳ್ಳು ಹೇಳ್ಬೇಡ.
ಎಲ್ಲ ಆರ್ಟಿಸ್ಟ್ಗಳು ಈಗ ಹೀರೋ ಆರ್ಟಿಸ್ಟ್ಗಳು ಕೋರ್ಡಿನೇಷನ್ ಮಾಡ್ತಿದ್ವಿ ಅಷ್ಟೇ ಸರ್. ಅದರ್ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಬರ್ತಾ ಇದಾರಲ್ಲ ಅವ್ರ ಜೊತೆ ಮಾತುಕತೆ ಅಷ್ಟೇ. ಅದು ಬಿಟ್ರೆ ಒಬ್ಬರ ಹತ್ರ ಅರ್ಧ ಗಂಟೆ ಮಾತಾಡ್ತಿದ್ದೆ ಅಷ್ಟೇ. ಇಲ್ಲ ಸರ್. ಅಲ್ಲ ಈಗ ಸರ್ ಹೀರೋಗೆ ಹೀರೋ ಫ್ರೆಂಡ್ ಇರ್ತಾರೆ, ಹೀರೋಯಿನ್ಗೆ ಹೀರೋಯಿನ್ ಫ್ರೆಂಡ್ ಇರಲ್ವಾ ಸರ್? ನೆಕ್ಸ್ಟ್ ಸಿನಿಮಾದಲ್ಲಿ ನೋಡೋಣ ಸರ್. ಕೊಟ್ಟಿಲ್ಲ, ಈ ಸಿನಿಮಾದಲ್ಲಿ ಕೊಟ್ಟಿಲ್ಲ, ಎಲ್ಲ ಮನ್ಸಲ್ಲಿ ಇತ್ತು ಕೊಡ್ತಾರೆ ಅಂತ, ಬಟ್ ಕೊಟ್ಟಿಲ್ಲ. ಇದು ಸರ್ ಇದು ಆಸೆ ಯಾರಿಗಿರಲ್ಲ ಸರ್, ಆಸೆ ಇರುತ್ತೆ. 2 ನಿಮಿಷ ಕೆದಕ್ಬೇಕು, ಎಲ್ಲ ಬರುತ್ತೆ ಸರ್. ಮಾತಾಡಲ್ಲ ಅಂತ ಹೇಳಿದ್ರೆ ಟೈಮ್ ಕೂಡ ಬಂದಿಲ್ಲ ಸರ್ ನಮ್ಗಂತ, ಯಾವ್ದು ಇನ್ನು ಟೈಮ್ ಕೂಡ ಬಂದಿಲ್ಲ. ನೋಡುವ ನೆಕ್ಸ್ಟ್ ಈ ಇಂಟರ್ವ್ಯೂ ನೋಡಿದ್ಮೇಲೆ ಮನೆಯವರೇ ಮದುವೆ ಮಾಡಿಸ್ತಾರೆ ಬಿಡು ನಿಂಗೆ. ಅದಂತ ಕಾಯ್ತಾವ್ರ. ಯಾವ ಊರು ನಿಮ್ದು ಸರ್? ನಮ್ದು ಬೆಂಗಳೂರು ಸರ್, ಲೋಕಲ್ ಸಂಜಯ್ ನಗರ. ಸಂಜಯ್ ನಗರ. ಹೌದು ಸರ್. ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದು, ಉತ್ತರ ಕರ್ನಾಟಕದವ್ರು ಅಲ್ವೇ ಇಲ್ಲ? ಅಲ್ಲ ಸರ್, ಪ್ರಾಪರ್ ಗಿಪ್ಪರ್ ನೇಟಿವ್ ಅಂತ ಏನೂ ಇಲ್ಲ. ಇಲ್ಲ 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 ಸರ್. ಇಲ್ಲಿ ಅವ್ರೊಬ್ರೆ ಈ ಟೀಮಲ್ಲಿ ಕೂತಿದಾಗಿಲ್ಲ, ಅವ್ರೊಬ್ರೆ. ನಾನು ಒಬ್ಬನೇ ಸರ್. ನಮ್ದು ಹಾಸನ, ಸರ್ದು ಮಂಗಳೂರು, ಹೌದು. ಇವ್ರದ್ದು ಬೆಂಗಳೂರು, ಅವ್ರದ್ದು ಬೆಂಗಳೂರು. ಸೊ ಎಲ್ಲರೂ ಒಂದೊಂದು ಸೇರಿ, ಭಾಷೆಗಳು ಸೇರಿ ಇವತ್ತೊಂದು ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಮಾಡಿದ್ರ. ಸೋಮು ಸೌಂಡ್ ಇಂಜಿನಿಯರ್. ಹೌದು, ಸೌಂಡ್ ಇಂಜಿನಿಯರ್ ಅಂದ್ರೆ ಏನ್ ಸರ್? ಅದಕ್ಕೆ ಏನಾದ್ರು ಇದೆಯಾ ಪರ್ಟಿಕ್ಯುಲರ್ ಟೈಟ್ಲ್? ಏನಕ್ಕೆ ಅದೇ ಸಮಥಿಂಗ್ ಡಿಫ್ರೆಂಟ್ ಆಗಿ ಇವ್ರು ಹೇಳ್ತಾರೆ ಬಿಡಿ, ಯಾರಾದ್ರೂ ಒಬ್ರು ಹೇಳ್ಬಿಡಿ ಅದ್ರ ಬಗ್ಗೆ. ಅದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್. ನಮ್ಮ ಸಿನಿಮಾದ ಮೇನ್ ಈ ಉತ್ತರಕ್ಕಾಗಿ ನಾನು ಇಷ್ಟು ಹೊತ್ತು ಎಷ್ಟು ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ 30 ಮಿನಿಟ್ಸ್ ಇಂಟರ್ವ್ಯೂ ಮಾಡಿದ್ದೀನಿ. ಸೋಮು ಸೌಂಡ್ ಇಂಜಿನಿಯರ್ನ ಫಿಲಮ್ ಅನ್ನು ನೋಡಿ ಅಷ್ಟೇ, ಫಿಲಮಲ್ಲಿ ಬಂದು ನೋಡಿ, ಅದೇ ಗೊತ್ತಾಗುತ್ತೆ ಸರ್. ಆಕ್ಚುಲಿ ಇಲ್ಲ, ನಾ ಹೇಳ್ತೀನಿ ನೋಡಿ ಸರ್. ಇಲ್ಲಿ ಸೋಮು ಸೌಂಡ್ ಇಂಜಿನಿಯರ್ 3 ವರ್ಡ್ ಇದೆ. ಓಕೆ, ಸೋಮು ನಮ್ಮ ಹೀರೋ ಹೆಸರು, ಸೌಂಡು ಇಂಜಿನಿಯರ್. ಸೌಂಡ್ ಅಂದ್ರೇನು? ಶಬ್ದ. ಓಕೆನಾ? ಇಂಜಿನಿಯರ್. ನಾನು ಹೇಳ್ತೀನಿ ಇಂಜಿನಿಯರ್ ಅಂದ್ರೆ ಏನು. ಆಗಲೂ ಒಂದು ಇಂಟರ್ವ್ಯೂ ಹೇಳಿದೆ, ಏನಂದ್ರೆ ಇಂಜಿನಿಯರ್ ಅದೇ ನಾವು ಏನು ಒಂದು ಟೆಕ್ನಿಕಲ್ ವರ್ಕ್ ಮಾಡೋರನ್ನ ಇಂಜಿನಿಯರ್ ಅಂತ ಕರಿತೀವಿ, ಅಷ್ಟೇನೆ ಸರ್. ನಾವೊಂದು ಮನೇಲಿ ಇರ್ತೀವಿ, ಫ್ರೆಂಡ್ಸ್ ಜೊತೆ ನಾವು ತಿರುಗ್ತೀವಿ, ನಮ್ಮ ಫ್ರೆಂಡ್ಸ್ನ ಒಬ್ಬನ ಮೈಂಡ್ ಸೆಟ್ನ, ಒಬ್ಬನ ಮನಸ್ಥಿತಿನ ಅರ್ಥ ಮಾಡ್ಕೋತೀವಿ. ಅವ್ನಿಗೆ ಬೇಜಾರಾಗುತ್ತೆ, ಇಲ್ಲ ಹಂಗಂಗೆ ಆಗುತ್ತೆ, ಹಿಂಗೆ ಮಾತಾಡ್ಬೇಕಂತ ನಾವು ಯೋಚನೆ ಮಾಡಿಬಿಟ್ಟು ನಾವೊಂದು ಅವನನ್ನು ಕೂಲ್ ಮಾಡ್ತೀವಿ, ಏನೋ ಮಾಡ್ತೀವಿ ಅಲ್ವಾ. ನಾವುಗಳು ಇಂಜಿನಿಯರ್ ತಾನೆ. ಆ ಥರ ಸೋಮುನು ಒಂದು ಇಂಜಿನಿಯರ್. ವಾವ್, ಏನೋ ಹೇಳಿದ್ರು. ಸಿನಿಮಾದಲ್ಲಿ ಬಂದು ನೋಡೋಣ, ಯಾವ ತರ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೇಕು. ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಇಂಜಿನಿಯರ್ಗಳೇ, ಪ್ರತಿಯೊಬ್ಬರು ಇಂಜಿನಿಯರ್. ನೀವು ಕೂಡ, ನಾನು ಕೂಡ, ಈ ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳು ಇಂಜಿನಿಯರ್. ಅದು ಕೂಡ ಇಂಜಿನಿಯರಿಂಗ್ ಓದ್ಬೇಕು ಅಂತ ಏನಿಲ್ಲ, ಇಂಜಿನಿಯರ್ ಓದ್ಬೇಕಾಗಿಲ್ಲ. ಅಲ್ಲ ಹಂಗಂತಲ್ಲ ಸರ್, ಅದು ಬೇರೆ ಟೆಕ್ನಿಕಲ್ ಪಾಯಿಂಟ್. ಅದು ಇನ್ನು ಹಂಗೆ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಓದೋರ್ದೆಲ್ಲ ನಂಗೆ ನಾಳೆ ಕಮೆಂಟ್ ಬರುತ್ತೆ ಕೆಳಗಡೆ. ಇಲ್ಲ, SIT ಸರ್ ಹೇಳಿದ್ರು ಇಂಜಿನಿಯರಿಂಗ್ ಓದ್ಬೇಕು. ಇಂಜಿನಿಯರಿಂಗ್ ಓದಿದ್ರೆ ಇಂಜಿನಿಯರ್ ಅಲ್ಲ, ಬೇರೆ ತರನು ಇಂಜಿನಿಯರ್, ಬೇರೆ ತರನೇ ಇದೆ ಅಲ್ವಾ. ಸೊ ಆ ಥರ ಏನು ಮಾಡುತ್ತೆ, ನಿಮ್ಮನ್ನ ಫೀಲ್ ಮಾಡುತ್ತೆ. ವಾವ್. ಸೊ ಫೈನಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮೆಲ್ಲರ ಕನಸು ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ಮೆಲ್ಲರ ಕನಸು ನಮ್ಮ ಸಿನಿಮಾ ಗೆಲ್ಲುತ್ತೆ. ಏನು ನಾವೆಲ್ಲ ಫುಲ್ ಖುಷಿಯಾಗಿ ನೋಡ್ತೀವಿ ಸರ್ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು. ಏನು ನಮ್ದು ಅದು ತುಂಬಾ ಎಕ್ಸ್ಪೆಕ್ಟೇಷನ್ ಸಿನಿಮಾ, ನಮ್ಮ ಕನಸಿನ ಸಿನಿಮಾ ಅದು. 2.5-3 ವರ್ಷದ ಕಷ್ಟ ಕನಸಿನ ಸಿನಿಮಾ 15ನೇ ತಾರೀಕು ಬರ್ತಾ ಇದೆ. ನಮ್ಮ ಜೀವನದ ಪರೀಕ್ಷೆನಲ್ಲಿ ಐತೆ ಸರ್. 10th ಅಲ್ಲಿ PUC ನಲ್ಲಿ ಬರೆಯೋದೇ ಎಕ್ಸಾಮ್ ಬೇರೆ, ಇದು ನಮ್ಮ ಜೀವನದ ಎಕ್ಸಾಮ್ ಬರ್ತಿರೋದೇ ಬೇರೆ. ಇದರಲ್ಲಿ ಫೇಸ್ ಮಾಡಿ ನಿಂತ್ರೆ ಭಗವಂತ ಎಲ್ಲೋ ನೆಕ್ಸ್ಟ್ ದಾರಿ ಕರ್ಕೊಂಡು ಹೋಗ್ತಾ ಇರ್ತಂತೆ. ಕಾಯ್ತಾ ಇದ್ದೀವಿ. ಹೇಳಿ ಸರ್. ಸರ್ ಇದೇ ಮಾರ್ಚ್ 15th ಸಿನಿಮಾ, ನಮ್ಮ ಸಿನಿಮಾ ಬರ್ತಿದೆ. ಎಲ್ಲರೂ ಇಡೀ ಕರ್ನಾಟಕ ಸಪೋರ್ಟ್ ಮಾಡುತ್ತೆ, ಸಿನಿಮಾ ಚೆನ್ನಾಗಿದೆ ಅಂತ ಖಂಡಿತವಾಗ್ಲೂ ಒಪ್ಕೊಳ್ಳುತ್ತೆ ಅನ್ನೋ ಭರವಸೆ ಅಂತೂ ಇದೆ, ಗ್ಯಾರಂಟಿ. ಸೊ ಅಷ್ಟಾಗಿ ಒಪ್ಕೊಂಡ್ರೆ ಸಾಕು ಸರ್. ಸಿನಿಮಾ ಗೆದ್ದ ಮೇಲೆ ಎಲ್ಲ ವಿಷಯನೂ ಇನ್ನೂ ಚೆನ್ನಾಗಿ ಶೇರ್ ಮಾಡ್ಕೊಂಡು ಕರ್ನಾಟಕ ತುಂಬಾ ಸೌಂಡ್ ಮಾಡಲಿ ಸರ್, ತಲೆಗಿಡಿಸ್ಕೊಂಡು. ಎಸ್ ಸರ್, SIT ಸರ್, ನೀವು ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಟ್ಬಿಡಿ. ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಓಕೆ, ಇದೇ ಮಾರ್ಚ್ 15ನೇ ತಾರೀಕಿಗೆ ನಮ್ಮ ಸೋಮು ಸೌಂಡ್ ಇಂಜಿನಿಯರ್ ಮೂವಿ ರಿಲೀಸ್ ಆಗ್ತಾ ಇದೆ. ಹೊಸ ಪ್ರಯತ್ನ, ಹೊಸ ಪ್ರತಿಭೆಗಳಿದ್ದಾವೆ ಇದರಲ್ಲಿ, ಸಾಕಷ್ಟು ಕನಸುಗಳಿದ್ದಾವೆ ಇದರಲ್ಲಿ. ಸೊ ಇದೆಲ್ಲ ಕನಸುಗಳು ತುಂಬ ಅದ್ಭುತವಾದಂತಹ ಪಾತ್ರನ ನಿರ್ವಹಿಸಿವೆ, ತುಂಬ ಅದ್ಭುತವಾಗಿ ಬಂದಿದೆ ಮೂವಿ ಕೂಡ. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬನ್ನಿ, ನಮ್ಮ ಸೋಮು ಸೌಂಡ್ ಇಂಜಿನಿಯರ್ ಮೂವಿನ ನಮ್ಮ ಜೊತೆ ಕೂತು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಕೂಡ ಇದೇ ಥಿಯೇಟ್ರಲ್ಲಿ ಇದೇ ಥರ ಅದ್ಭುತವಾಗಿ ಸೌಂಡ್ ಮಾಡಿ ಇಡೀ ಕರ್ನಾಟಕ ತುಂಬ ಸೌಂಡ್ ಮಾಡಲಿ, ಉತ್ತರ ಕರ್ನಾಟಕ ಎಲ್ಲರ ಕಡೆ ಪಸರಿಸಲಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.